ಮೊದಲಾಗಿ ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನಾರು ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ತಕ್ಕುವುದೇ ನಿನಗೆ ಸಮಂಬುದೆಂಬ ಆದಿಯಲ್ಲಿ ಜಗದ್ಗುರು ಪಂಚಪೀಠಾಧೀಶ್ವರರನ್ನ ಬಸವಾದಿ ಪ್ರಮುಖರನ್ನ ಸ್ಮರಣೆಯನ್ನು ಮಾಡಿ ಎನ್ನ ಆರಾಧ್ಯ ಗುರುದೇವರಾದ ಕರ್ತೃ ಕಾಡ ಸಿದ್ದೇಶ್ವರರನ್ನ ಸಮಾಜೋದ್ಧಾರಕ ಸಮಾಜದ ಸಂಜೀವನಿ ಹಾನಗಲ್ಲ ಗುರುಕುಮಾರ ಯತೀಶನನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಈ ಭವ್ಯ ಆಲಯದ ದಿವ್ಯ ಚೇತನಾಮೂರ್ತಿಯಾದ ಶ್ರೀ ಜಗನ್ಮಾತೆಯನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಆ ತತ್ಮಹಾಮಾಗಿಯ ಪುರಾಣದ ಸುದೆಯನ್ನು ಈ ಕಾರ್ಯಕ್ರಮದೊಳಗೆ ಆಸೀನರಾಗಿ ನಿಮಗೆಲ್ಲರಿಗೂ ಕೂಡ ದರ್ಶನ ಆಶೀರ್ವಚನೆ ನೀಡಿದ ಆತ್ಮೀಯ ಪರಮ ಪೂಜ್ಯರಾದ ಚರಮೂರ್ತಿ ದೇವರಳ್ಳಿ ಭಕ್ತಿಯ ಪ್ರಣಾಮಗಳನ್ನು ಮಾಡಿ ಆಸೀನರಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಂತ ಹಬ್ಬಕ್ಕೆ ನನ್ನ ನಮಸ್ಕಾರಗಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ನಾಲ್ಕನೇ ಅಧ್ಯಾಯ. ಶ್ರೀ ದೇವಿಯು ಮಹಿಷಾಸುರನ ಸೈನ್ಯವನ್ನು ಸಂಹಾರ ಮಾಡಿತು. ದುಷ್ಟ ಮಹಿಷಾಸುರನ ಬಲವನ್ನು ಶಿಷ್ಟಳೆನಿಪ ಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದರು ಸುರರು ಹರ್ಷಿಸರು. ನಂದನದಿ ಮಗಸುತ ಹೇಳಿದ ನಂದು ಶೌನಕರಿಂಗೆ ಹರಿವಿದಿ ಅಂದು ಚಿಂತಿಸಿ ಇಳಿದ ಶಿವನೇನಾದರಿ ಬೆರೇರನುತ ಇಂದಿದೇನು ಅನಾಹುತವು ಜಲವಿಂದು ಅರಿದುಗದೇನು ಬಹುಗೂರಿಂದ ಶಬ್ದವ ಕೇಳಿದ ನಾನು ಕಥೆಯದೇನಂದ ಹರಿಯ ಗರ್ಭವ ನೀನು ಹಗಲಿಗೆ ಹರಿಯುಸು ಸಮಾಧಿಯಲಿ ಮಲಗಲು ಹರ ನೋಡುವನೇನ ಜಾಂಡವನ ಸುರುದರಿ ಬರೆ ಬಯಲು ನೋಡುತ್ತ ಬರುತ್ತಿರೆ ಬರುವುದೇಕ ಕಾಣುತ್ತ ಲಾಕ್ಷಣ ಬರುವುದಕ್ಕೆ ಕಾಣುತ್ತ ಲಾಕ್ಷಣ ಬರೆ ಭಯಂಕರವು ಹುಟ್ಟಿತು ಅದುವರೇನಂದ. ಯಾಕೆ ಕುಣಿದುದು ಈ ಅಜಾಂಡವು ಯಾಕೆ ಹರಿಯಾಯುಧವು ರಕ್ತದಲ್ಲಿ ಯಾಕೆ ತೊಯ್ದವೆ ವಿಷ್ಣುವಿನ ದೇಹೆಲ್ಲ ಮುಖವೆಲ್ಲ ಯಾಕೆ ಮುಳುಗಿದೆ ರಕ್ತ ಬಿಂದು ವಿದ್ಯಾಕೆ ಯುದ್ಧವ ಸುರಗಳು ತಾನ್ಯಾಕೆ ಆದುದು ಎಲ್ಲಿ ಜನಿಸಿದರಿವರು ಹೇಳೆಂದ. ನಗುತರ ಭುಜವ ಶಿವಗೆ ನುಡಿದನು ಹಗರಣವ ಕೇಳ್ಭಕ್ಕೆ ವಿಷ್ಣುವೆ ನಗುವಿಗೆ ಉದರವನು ಪದಗಾನದಲ್ಲಿ ನಾಭಿಯನು ಬಗೆದು ಹರಟನು ಆಗ ಹರಿಗಿವಿ ಯುಗಗಳದಲ್ಲಿ ಆ ಅಸುರ ಉದಿಸಿಯೇ ಜಗಳಕೆಯು ಬಾ ಎಂದು ಕೋಪದ ತಾಳ್ದರೆನ್ನೊಡನೆ ಎನ್ನಲೆಂದರೆ ಸಾಗುವುದಿಲ್ಲವು ಇನ್ನವರು ಎಂದಾಗ ದೇವಿಯ ನಿನ್ನು ನೆನೆದನು ಎಬ್ಬಿಸೈ ವಿಷ್ಣುವಿನೀನೆಂತೆಂದು ಎನ್ನಲೆಗೆ ಎತ್ತಿದಳು ವಿಷ್ಣುವ ನಿನ್ನು ಸಂಹರಿಸಿದಳು ಅಸುರರ ನಿನ್ನು ಹೇಳುವುದೇನು ಕಥೆಯಾಯಿತೆಂದು ಕೇಳೆಂದ. ನಿನ್ನೆ ಕೇಳಿದ್ವಿ ನಾವು, ನೀನೇನು ಮಾಡಿದ್ರಿ ದೇವಿ? ಮಧು ಮತ್ತು ಕೈಟವ ಅಂತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡಿದಳು ಅಂತೇಳಿ. ಯಾವ ರೂಪದೊಳಗೆ ಅಂದರೆ ವಿಷ್ಣು ಯೋಗ ನಿದ್ರೆಯೊಳಗೆ ಇದ್ದಾನೆ. ಆ ವಿಷ್ಣುವಿಗೆ ಅರಿವಿಲ್ಲ. ಆಕೆಯೊಳಗೆ ದೇವಿ ಆಹ್ವಾನಿಯಾಗಿ ಆ ಎಲ್ಲ ಯುದ್ಧವನ್ನು ಮುಗಿಸಿದ ಮೇಲೆ ಅವನಿಗೆ ಅನಿಸ್ತದೆ ಏನೇನಾಯ್ತು ಇಲ್ಲಲ್ಲ, ನನಗೇನೂ ಕೂಡ ಇಲ್ಲ, ಅರಿವೇ ಇಲ್ಲಲ್ಲ ಅಂತ ನಾವು ಶಿವನಿಗೆ ಬ್ರಹ್ಮನಿಗೆ ಹೇಳ್ತಾನೆ. ಇಷ್ಟೆಲ್ಲ ಏನಪ್ಪ ಇದು, ಎಷ್ಟೆಲ್ಲ ರಕ್ತಗಳು ಬಿದ್ದಿದ್ದಾವೆ, ಆ ಮಾಂಸಗಳು ಬಿದ್ದಿದ್ದಾವೆ, ಇಷ್ಟೆಲ್ಲ ಗಣಗೋರ ನಡೆದಿದ್ದು ಯಾರಿಂದ? ಅವ್ರು ಹೇಳ್ತಾರ ನೀನ ಮಾಡಿಲ್ಲಪ್ಪ ಅಂದಾಗ ಅವಂತಾನ ವಿಷ್ಣು, ನಾ ಏನು ಮಾಡಿಲ್ಲ, ನನಗೇನು ಕೂಡ ಗೊತ್ತಿಲ್ಲ, ನಾನು ಮಂಪುರದೊಳಗಿದ್ದೆ. ನೀವು ಯಾರ ಮೈಯಾಗ ದೇವ್ ಬಂದಾಗ ನೋಡಿರಿ, ಯಾರ ಮೈಯೊಳಗೆ ದೇವ್ ಬಂದಿತ್ತು ಅಂದ್ರೆ ಅವು ಬರ್ತಾವೋ ಬಿಡ್ತಾವೋ ಒಂದು ಗೊತ್ತಿಲ್ಲ. ಆದರೆ ಅವ್ರಿಗೆ ಅರಿವ ಇರಂಗಿಲ್ಲ. ಏನು ಯಾರ
ಬಂದು ಒಂದೊಂದು ಕಡೆ ದೆವ್ವ ಬಿಡಿಸಕ್ಕೆ ಹೋಗಿರ್ತಾರೆ. ಹೆಂಗೆ ಬಿಡಿಸ್ತಾರ ಅಂದ್ರೆ ಬೆತ್ತ ತೊಗೊಂಡು ಹೊಡೆದ್ಬಿಟ್ರು ಸಾಕು, ಒಂದೆರಡು ಎಟ ಹೊಡೆದ್ರೆ ಸುಮ್ಮ ಮಕ್ಕೊಂಡ್ಬಿಡ್ತಾರ ಅವ್ರು. ಈ ಕಡೆ ಹೆಸರಾಗ್ತದೆ, ನಾ ಇಲ್ಲಿ ಹಾಕದೀನಿ ಮೈಕೈ ಬ್ಯಾನಾಗಿ ಕೂತದೀನಿ ಅಂತ ಇರ್ತಾರೆ. ಕೇಳಿರ್ತಾರೆ ನೀವು ಬಹಳಷ್ಟು ಕಥೆಗಳನ್ನ. ವಿಚಾರ ಇಲ್ಲಿ ವಿಷ್ಣುವಿಗೆ ಅರೆಮಂಪಿರುವನೊಳಗೆ ಅವನಿಗೆ ಏನಾಯ್ತು ಗೊತ್ತಿಲ್ಲ, ಯಾರು ಯುದ್ಧ ಮಾಡಿದ್ರು ಗೊತ್ತಿಲ್ಲ, ಆದರೆ ಎಲ್ಲ ನೋಡ್ತಾನೆ. ಆಗಿಂದ ಇಷ್ಟೆಲ್ಲ ರಕ್ತ ಬಿದ್ದದ, ಮಾಂಸ ಬಿದ್ದೈತಿ, ಯಾರಿಂದ ಆಯ್ತದು ಅಂತೇಳಿ ಅವನ ಅನ್ಕೊಳ್ಳುವಾಗ ಅವ್ರು ಹೇಳ್ತಾರ, ನೀನ ಮಾಡಿದ್ದು. ಅವನಿಗೆ ಅರಿವಿಲ್ಲ. ಯಾಕಂತಂದ್ರೆ ಅವನೊಳಗೆ ಕೂತು ದೇವಿ ಈ ಎಲ್ಲವನ್ನ ಮಾಡಿಸಿದ್ದಾಳೆ. ಇಲ್ಲಿ ನೀವೆಲ್ಲರೂ ಜೀವನದೊಳಗೆ ನಾವೆಲ್ಲ ತಿಳ್ಕೊಳ್ಳೋದು, ಕರ್ಮ ಅನ್ನೋದೇನಿದೆ ಮನುಷ್ಯನಿಗೆ ಕರ್ತೃತ್ವಗಳನ್ನ, ಕರ್ಮಗಳನ್ನ, ಇವೆಲ್ಲವನ್ನ ಯಾರು ಹೊತ್ಕೊಳ್ತಾರೆ ಅಂತಂದ್ರೆ ಅದಕ್ಕೆಲ್ಲ ನಾವು ಅಂತೀವಿ, ಏನಾದ್ರೂ ಕೆಲಸಗಳಾದಾಗ ಯಾರಿಂದ ಆಯ್ತಿದು ಅಂತಂದ್ರೆ ನಾವು ಅನ್ಕೊಂತೀವಿ ನಾವು ಮಾಡಿದ್ವಿ ಅಂತೇಳಿ. ಆದರೆ ಇಲ್ಲಿ ವಿಷ್ಣುವಿಗೆ ಅದರ ಅರಿವಿಲ್ಲ, ನಾನು ಮಾಡಲಿಲ್ಲ, ಆ ಮಾಯ ಏನಿದ್ದಾಳೆ ಅದೆಲ್ಲ ಕಾರ್ಯಗಳನ್ನ ಮಾಡಿಸಿದ್ದು. ಜಗತ್ತಿನೊಳಗೆ ಯಾರಿಗೆ ನಾನೇ ಮಾಡಿದ್ದೇನೆ ಅನ್ನೋ ಅರಿವಿದೆಯೋ ಅವನಿಗೆ ಕಷ್ಟಗಳು, ಅದರ ಜೊತೆಗೆ ಏನಾದರೂ ಕೆಲಸದೊಳಗೆ ಏನಾದರೂ ಒಂದಿಷ್ಟು ತಪ್ಪುಗಳಾಗಿಬಿಟ್ರೆ ಅದರ ಹೊರೆಗಳನ್ನು ಅವನ ಹೊತ್ಕೊಂತಾನೆ. ಯಾಕೆ ಆಯ್ತ್ರಿ ನನ್ನ ತಪ್ಪಾಯ್ತು, ಇದಕ್ಕೆಲ್ಲ ಹೊಣೆ ನಾಣ ಅಂತ ಹೊತ್ಕೊಳ್ಳೋದು ಯಾಕೆ ಅಂತಂದ್ರೆ ಆ ಕರ್ತೃತ್ವದ ಅಭಿಮಾನ ಏನಿದೆ, ನಾನೇ ಮಾಡಿದ್ದೇನೆ ಅನ್ನೋದು ಎಲ್ಲರೊಳಗೂ ಕಾಣ್ತಿರ್ತದೆ. ಇಲ್ಲಿ ಈ ದೇವಿ ಮಧುಕೈಟವರನ್ನು ಸಂಹಾರ ಮಾಡಿ ಆಮೇಲೆ ಶಿವ ಮತ್ತು ಬ್ರಹ್ಮರು ಕೇಳ್ತಾ ಇರ್ತಾರೆ. ಹೀಗೆಲ್ಲ ಆದ ಮೇಲೆ ಅವರವರ ಪಾಡಿಗೆ ತಮ್ಮ ಕಾರ್ಯಗಳನ್ನು ನಡೆಯುವಾಗ ಇತ್ತ ಮಹಿಷಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ. ನೀವೆಲ್ಲ ಎಷ್ಟು ಸೊಗಸಾಗಿರ್ತದೆ ಅಂತಂದ್ರೆ, ನಾವೆಲ್ಲ ರಾಕ್ಷಸರೇನು ಬೇರೆ ಏನು ಅಂತಂದ್ರೆ ಅವ್ರು ಯಾರು ಕೂಡ ಬೇರೆ ಅಲ್ಲ, ಅವರು ಕೂಡ ಮನುಷ್ಯರೇ. ಆದರೆ ಯಾವ ತೆರನಾಗಿ ಒಬ್ಬ ರಾಕ್ಷಸ ಎಲ್ಲವನ್ನ ತಪಸ್ಸನ್ನ ಮಾಡ್ತಾನೆ, ತಪಸ್ಸನ್ನ ಮಾಡಿ ಒಂದಿಷ್ಟು ಶಕ್ತಿಗಳನ್ನ ಯಾರಿಂದ ಪಡಿತಾರೆ? ಅದೇ ದೇವರಿಂದ ಪಡಿತಾರೆ. ದೇವರಿಂದ ಪಡೆದು ಮತ್ತೆ ಏನು ಬೇಡದು ಅದರೊಳಗೆ? ಅವರು ಅಮರತ್ವವನ್ನು ಬೇಡಂಗಿಲ್ಲ. ನಾ ಯಾವಾಗಲೂ ಶಾಶ್ವತವಾಗಿ ಬದುಕಬೇಕಂತ ಬೇಡಂಗಿಲ್ಲ. ಶಾಶ್ವತವಾಗಿ ಬದುಕಬೇಕಂದಾಗಲೂ ಕೂಡ ದೇವರು ಹೇಳೋದೇನು, ನಿನ್ನ ಸಾವನ್ನ ನೀನೇ ನಿಶ್ಚಯ ಮಾಡಬೇಕು ಅಂತ ಹೇಳಿ. ಅವಾಗ ಒಬ್ಬೊಬ್ಬರು ಒಂದೊಂಥರ ನಿಶ್ಚಯ ಮಾಡ್ಕೊಂತಾರೆ. ಇತ್ತ ಹಿರಣ್ಯಕಶ್ಯಪು ಆತ ಅಂತಾನ, ಮನುಷ್ಯನಲ್ಲದವನ ಜೊತೆ ನಾನು ಸಾಯುವುದಿಲ್ಲ. ಆತ ಹೇಳ್ತಾನೆ, ದೇವರ ರೂಪದೊಳಗೆ ಬಂದು ಕೂಡ ಮನುಷ್ಯನಾಗೆ ಬರ್ಬೇಕಲ್ಲ, ಮನುಷ್ಯನ ರೂಪದಲ್ಲಿ ನನಗೆ ಯಾರೂ ಕೂಡ ಸಾವು ಬರಬಾರ್ದು, ಅಂತಹ ಸಾವು ಕೂಡ ಅಂತ ಹಿರಣ್ಯಕಶ್ಯಪು ಅವನು ತಪಸ್ಸು ಮಾಡಿ ಕೊಡೋದಿಲ್ಲ. ಆದರೆ ನರಸಿಂಹಾವತಾರ ಆಗಿದ್ಯಾಕೆ? ಇತ್ತ ಸಿಂಹದ ಮುಖ ಇದೆ, ಇತ್ತ ಮನುಷ್ಯನ ದೇಹ. ನರಸಿಂಹಾವತಾರದ ಕಥೆಯನ್ನು ಇದೆ. ಸಾವನ್ನು ಅವರೇ ಪಡೆದಿದ್ದು. ಅದರ ಜೊತೆಗೆ ಇಲ್ಲಿ ಮಹಿಷನಂತಕ್ಕಂಥ ಒಬ್ಬ ರಾಕ್ಷಸ, ಅವನು ಯಾರು ಹೇಳ್ತಾರವರು? ಧನುವಿನ ಮಗ ಬ್ರಹ್ಮನು ಅಂತಕ್ಕಂಥವನು ಒಮ್ಮೆ ಅಗ್ನಿಕುಂಡದೊಳಗೆ ತನ್ನ ವೀರ್ಯವನ್ನು ಪಾತ ಮಾಡಲು ಅದರೊಳಗೆ ಉತ್ಪತ್ತಿಯಾಗಿರ್ತಕ್ಕಂಥವನು ಮಹಿಷ. ಇಲ್ಲಿ ಅರ್ಥ ಮಹಿ ಪ್ಲಸ್ ಈಶ. ಮಹಿ ಅಂತಂದ್ರೆ, ಮಹಿ ಅಂದ್ರೆ ಏನು? ಮಹಿ ಅಂತಂದ್ರೆ ಭೂಮಿ, ಈ ಇಳೆ. ಈಶ ಅಂದ್ರೆ ಇದಕ್ಕೆ ಒಡೆಯ ಅಂತೇಳಿ. ಮತ್ತೆ ಹೇಳ್ತಾರೆ, ಸಂಸ್ಕೃತ ಒಂದೊಂದು ಪದ ಹೆಂಗಿದೆ ಅಂತಂದ್ರೆ ಒಂದು ಪದಕ್ಕೆ 4-5 ಅರ್ಥಗಳು ಬರ್ತಾವೆ. ಇತ್ತ ಮಹಿಷ ಅಂದ್ಬಿಟ್ರೆ ನಾವೆಲ್ಲ ಕೋನನ್ನು ಕರಿತೀವಿ. ಯಮ, ಯಮ ಯಾವುದು ವಾಹನ? ಯಮನಿಗೆ ಕೋನವೇ. ಅದಕ್ಕೆ ಮಹಿಷ ಅಂತಂದ್ರೆ ಅವನಿಗೂ ಕೂಡ ಇದರ ಅರ್ಥ ಬರ್ತದೆ. ಅದರ ಜೊತೆಗೆ ನಾವು ಇಲ್ಲಿ ಯಾವುದು ಲಕ್ಷ್ಯಾರ್ಥವಾಗ್ತದೆ ಅಂತಂದ್ರೆ ನೋಡಬೇಕು. ಲಕ್ಷ್ಯಾರ್ಥ ಅಂತ ಒಂದಿರ್ತದೆ. ಈಗ ನಾವೆಲ್ಲರೂ ಈ ಗಂಗಾ ನದಿಯೊಳಗೆ ಎಲ್ಲರೂ ವಾಸ ಮಾಡ್ತಾರ ಅಂತಂದ್ರೆ ಅರ್ಥ ಏನಾಗ್ತದೆ? ಗಂಗಾ ನದಿಯೊಳಗೆ ವಾಸ ಮಾಡ್ತಾರೇನು? ಇಲ್ಲ. ಇಲ್ಲಿ ನಾವು ನೋಡಬೇಕಾಗಿದ್ದು ಲಕ್ಷ್ಯಾರ್ಥ ಯಾವುದು? ಗಂಗಾ ನದಿಯ ತಟದೊಳಗೆ ಎಲ್ಲರೂ ವಾಸ ಮಾಡ್ತಾರೆ. ಅರ್ಥ ಏನು? ವಾಚಾರ್ಥ ಒಂದು ತಿಳಿಸಬಹುದು ನಮಗೆ, ಆದರೆ ಅದರೊಳಗಿರ್ತಕ್ಕಂಥದ್ದು ಯಾವುದು ಮುಖ್ಯ ನೋಡಬೇಕು. ಹೀಗಾಗಿ ಇಲ್ಲಿ ಮಹಿಷನಂತಕ್ಕಂಥವನು 10,000 ವರ್ಷ ತಪಸ್ಸನ್ನು ಮಾಡ್ತಾನೆ. ಯಾರನ್ನ ಕುರಿತು? ಅದೇ ದೇವಿಯನ್ನು ಕುರಿತೆ. ನೀವು ಅನ್ಕೊಂತೀರಿ ವರ ಕೊಡೋರು ಇವ್ರು ಎಷ್ಟು ಹುಚ್ಚಿರಬಾರ್ದು ಅಂತ ಅನ್ಕೊಂತಿರಲ್ಲ. ಅಲ್ಲ, ವರ ಕೊಡೋದು ಇವರ, ಅದರ ಜೊತೆಗೆ ಸಂಹಾರ ಮಾಡಕ್ ಬರೋದು ಇವರ. ಮನುಷ್ಯನಿಗೆ ಈ ಪ್ರಶ್ನೆ ಬರ್ತದೆ, ಇದು ಎಂತ ಹುಚ್ಚತನ? ಅರ್ಥ ಏನು? ಜಗತ್ತಿನೊಳಗೆ ನೀವು ಯಾವುದೇ ಕರ್ಮಗಳನ್ನು ಮಾಡಿರಿ, ಆ ಕರ್ಮವನ್ನ, ಆ ಕರ್ಮದ ಫಲವನ್ನು ತಪ್ಪಿಸಲು ಯಾವ ದೇವರಿಂದಲೂ ಸಾಧ್ಯ ಇಲ್ಲ. ಇದು
ಯಾವ ಮಾಯೆಯಿಂದಲೂ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ವಿವೇಕಾನಂದರು ಹೇಳ್ತಾರೆ, ನೀನು ಒಂದು ಗುಹೆಯೊಳಗೆ ಕೂತು ಒಂದು ಸದ್ಭಾವವನ್ನು ಹೊರಗೆ ಹಾಕಿದರೆ ಅದರ ಫಲವನ್ನ ನಿನ್ನ ಗುಹೆ ಗೋಡೆಗಳನ್ನು ಒಡೆದಾದರೂ ಕೊಡ್ತದೆ ಅಂತ ಹೇಳ್ತಾರೆ. ಎಷ್ಟು ದಿವಸ ಕೊಡ್ತದೋ ಗೊತ್ತಿಲ್ಲ, ಆದರೆ ಅದೇ ನೀನು ಗುಹೆಯೊಳಗೆ ಕೂತು ಕೆಟ್ಟದ್ದನ್ನ ಭಾವಿಸ್ತಾ ಇದ್ರೆ ಅದರ ಫಲವೂ ಕೂಡ ಗುಹೆಯನ್ನು ಒಡೆದೇ ಕೊಡ್ತದೆ. ಅರ್ಥ ಏನು? ಜೀವಮಾನದೊಳಗೆ ಪ್ರಕೃತಿ ಅನ್ನೋದಿದೆ ನಮಗೆಲ್ಲರಿಗೂ ಕೂಡ. ಆ ಪ್ರಕೃತಿ ತ್ರಿಗುಣಗಳಿಂದ ಕೂಡಿದೆ. ಯಾವುದು? ಸಾತ್ವಿಕ, ರಾಜಸಿಕ, ತಾಮಸಿಕ. ಈ ಒಂದು ತ್ರಿಗುಣಾತ್ಮಕವಾದ ಪ್ರಕೃತಿಯೊಳಗೆ ಮನುಷ್ಯ ಹೇಗಿದ್ದಾನೆ? ಒಂದು ಬೇಕಂತ ಇಲ್ಲ, ಒಂದು ಬ್ಯಾಡ ಅಂತ ಇಲ್ಲ. ಅಂತಂದ್ರೆ ಎರಡೂ ಬೇಡ ಅಂತ ಬಿಡುವ ಮನಸ್ಸು ಯಾರಿಗೂ ಕೂಡ ಇಲ್ಲ. ಒಬ್ಬೊಬ್ರು ಇರ್ತಾರೆ, ಯಾರಿಗೆ? ಹುಚ್ಚರಾಗಿರ್ತಕ್ಕಂಥವ್ರು, ಅವರಿಗೆ ಲೋಕದ ಅರಿವಿಲ್ಲ. ಆದರೆ ಯಾವುದೇ ಮನುಷ್ಯ ತೆಗೆದುಕೊಂಡಾಗ ಅವನಿಗೆ ಏನಿರೋದು? ಒಂದು ಬೇಕು, ಬೇಡ. ಇದು ಇಲ್ಲದೆ ಇದ್ರೆ ಮನುಷ್ಯ ಜೀವನನೇ ಇಲ್ಲ. ಇಲ್ಲಿ ಮಹಿಷನಂತಕ್ಕಂಥ ಆ ರಾಕ್ಷಸ 10,000 ವರ್ಷ ಆ ದೇವಿಯನ್ನ ಧ್ಯಾನ ಮಾಡಿ ಅವಳಿಂದ ವರ ಪಡಿತಾನೆ. ಏನಂತ ಕೇಳ್ತಾನ ಅವನು ವರ, ನನಗೆ ಅಮರತ್ವ ಬೇಕು ಅಂದಾಗ ಯಾರು ಕೂಡ ಅಮರತ್ವನ ಪ್ರಾಪ್ತಿ ಮಾಡೋಕ್ಕಾಗಲ್ಲ. ಹೇಳ್ತಾರೆ, ಪಂಚಭೂತಗಳಿಂದ ಬಂದಿರುವ ಶರೀರ ಒಂದು ದಿವಸ ನೀನು ಆಗ್ಲೇಬೇಕು, ಬೆಳೆದು ಹೋಗ್ಲೇಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ದೇವತೆಗಳು ಅಂತ ಹೇಳ್ತಿರೋ ಇವರಿಗೂ ಕೂಡ ಒಂದು ದಿವಸ ಅಂತ್ಯ ಅನ್ನೋದಿದೆ. ನಾವೆಲ್ಲ ಕಪಿಲ ಮುನಿ ಅಂತ ಬರ್ತಾರೆ. ಕಪಿಲ ಮುನಿ ಅವ್ರು ಹೇಳ್ತಾರೆ, ನಾವೆಲ್ಲ ಕಾಲಕ್ರಮದೊಳಗೆ ಹೇಳಿದ್ವಲ್ಲ, 71 ಶತಯುಗಗಳಾದಾಗ ಒಂದು ಮನ್ವಂತರ ಅಂತ ಹೇಳಿದ್ವಿ. ಹೀಗೆ 14 ಮನ್ವಂತರಗಳಾದಾಗ ಒಂದು ಬ್ರಹ್ಮನಿಗೆ ಒಂದು ಹಗಲು ಅಂತ ಹೇಳ್ತಾರೆ. ಹೀಗೆ ಅವರಿಗೆ ಒಂದು ಇಂಥವು 100 ವರ್ಷಗಳಾದ್ರೆ ಆ ಬ್ರಹ್ಮನಿಗೂ ಕೂಡ ಅಂತ್ಯ ಇದೆ. ಅರ್ಥ, ಈ ಜಗತ್ತಿನೊಳಗೆ ಹೇಳ್ತಾರೆ, ಜಗತ್ತಿನೊಳಗೆ ಯಾವುದೂ ಕೂಡ ಅಮರತ್ವ ಇಲ್ಲ. ಇರೋದು ಯಾವುದು? ಅದು ಪರಬ್ರಹ್ಮ. ಯಾವುದು? ನಿರ್ವಿಕಾರವಾಗಿರ್ತಕ್ಕಂಥ ಪರಬ್ರಹ್ಮ ಏನಿದೆ ಅದು ಮಾತ್ರ ನಿತ್ಯವಾಗಿರ್ತಕ್ಕಂಥದ್ದು. ಕಣ್ಣಿಗೆ ಕಾಣುವ ಯಾವುದೂ ಕೂಡ ಇಲ್ಲಿ ಸತ್ಯವಾಗಿ ಉಳಿಯುವುದಿಲ್ಲ. ಅರ್ಥ, ಆ ಮಹಿಷಾಸುರ ಕೇಳಿದ ದೇವಿಯ ಹತ್ತಿರ ಅಮರತ್ವ ಕೊಡು ಅಂತಂದಾಗ ಹಾಗಂಗಿಲ್ಲ ಅಂದರು. ಬೇರೆ ಕೇಳಿ ಏನ್ ಕೇಳ್ತಿ? ನೀ ಕೇಳಿದ್ ಕೊಡ್ತೀವಿ, ಆದ್ರೆ ಅಮರತ್ವ ಅಂದ್ರೆ ಕೊಡಕ್ಕಾಗಲ್ಲ. ಆಯ್ತು, ಹಾಗಾದ್ರೆ ಅವ ಅನ್ಕೊಂತಾನೆ, ಜಗತ್ತಿನೊಳಗೆ ಪುರುಷ ಅಂದ್ರೆ ಒಂದಿಷ್ಟು ಶಕ್ತಿಶಾಲಿ ಇರಬಹುದು, ಹೆಣ್ಣು ಅಂತಂದ್ರೆ ಶಕ್ತಿಹೀನ ಇರಬಹುದು. ನನಗೆ ಹೆಣ್ಣಿನಿಂದ ಸಾವು ಬರಬೇಕು ಅಂತ ಕೇಳ್ಕೊಂತಾನೆ ಮಹಿಷಾಸುರು. ಹೆಣ್ಣಿನಿಂದ ಸಾವು ಬರಬೇಕು. ಆಯ್ತು, ನಿಶ್ಚಯ ಮಾಡುವುದು ಇವರೇ. ಅರ್ಥ ಏನು? ಈ ಪ್ರಕೃತಿಯೊಳಗೆ ಹುಟ್ಟಿರ್ತಕ್ಕಂಥದ್ದು ಅಂತ್ಯವಾಗಲಿಕ್ಕೆ ಪ್ರಕೃತಿಯೇ ಒಂದಿಷ್ಟು ನಿಯಮಗಳನ್ನು ಹುಡುಕ್ತವೆ. ಈಗೇನು? ಪ್ರಕೃತಿ ಕೊಡ್ತು, ಹೆಣ್ಣಿನಿಂದ ನನಗೆ ಸಾವಿದೆ ಅಂತೇಳಿ, ಅದರ ಉತ್ತರದ ಫಲವಾಗಿ ಅವನನ್ನು ಅಂತ್ಯ ಮಾಡಲಿಕ್ಕೆ ದೇವಿಯೇ ಅವತಾರ ಎತ್ತಿ ಬರ್ಬೇಕಾದ್ರೆ ಮತ್ತೆ. ಅರ್ಥ, ನಾವೆಲ್ಲರೂ ತಿಳ್ಕೊಳ್ಳೋದು ಜಗತ್ತಿನೊಳಗೆ ನಾವೆಲ್ಲ ಅಂತೇವೆ, ನನ್ನ ಕೈಯೊಳಗಿದೆ ಎಲ್ಲ ಅಂತೇಳಿ. ಅದು ಸುಳ್ಳು. ನೀವು ನಮ್ಮ ಕೈಯೊಳಗಿದೆ ಅಂತಂದ್ರೆ ಏನೈತೆ ನಮ್ಮ ಕೈಯೊಳಗೆ ಹೇಳಿ? ವಿಚಾರ ಮಾಡಿ, ನಮ್ಮ ಕೈಯೊಳಗೆ ಏನಿದೆ? ನಮ್ಮ ಕೈಯೊಳಗೆ ಈ ಒಂದು ಟೇಬಲ್ ಎತ್ತಬಹುದು ನಾವು, ಇಲ್ಲ ಒಬ್ಬ ಮನುಷ್ಯನನ್ನ ಬೌದ್ಧಿಕ ರೀತಿಯಿಂದ ಬಹಳ ಎತ್ತರಕ್ಕೆ ಒಯ್ಯಬಹುದು. ಆದರೆ ನಾವು ವಿಧಿ ಅಂತ ಒಂದಿದೆ, ಅದು ಹೇಗೆ ಆಟ ಆಡ್ತದೆ ಅಂತಂದ್ರೆ, ಮನುಷ್ಯನ ಜೀವನವನ್ನ ಆಕೆ ಏನಾದರೂ ಮನಸ್ಸು ಮಾಡಿದರೆ ನಮ್ಮನ್ನ ಒಮ್ಮೆಯೇ ಭಿಕ್ಷುಕನನ್ನಾಗಿ ಮಾಡಬಹುದು, ಒಮ್ಮೆಯೇ ಶ್ರೀಮಂತನನ್ನಾಗಿ ಮಾಡಬಹುದು. ಅಷ್ಟೇ ಅಲ್ಲ, ಒಬ್ಬ ಅಧಿಕ ಬುದ್ಧಿವಂತ ಮನುಷ್ಯನನ್ನು ಮಾಡಬಹುದು, ಅಲ್ಲಿಯೇ ಹುಚ್ಚನನ್ನಾಗಿ ಮಾಡಬಹುದು. ಅದು ಮಾಯೆಯ ಶಕ್ತಿ. ಇಲ್ಲಿ ಸತ್ಯ ಹರಿಶ್ಚಂದ್ರ ಹೇಳಿದ್ದಲ್ಲ, ಮೊನ್ನೆ ಹೇಳಿದೆ, ಸುರಪ ಸಭೆಯಲ್ಲಿ ಗಾದಿಸಿದ ವಶಿಷ್ಠ ಸ್ಪರ್ಧೆ, ಅವರು ಸಂಬಂಧ ಇಲ್ಲ, ಸೂತ್ರ ಇಲ್ಲ ಹರಿಶ್ಚಂದ್ರನಿಗೆ. ಅವ್ರೇನೋ ಕಾಂಪಿಟೇಷನ್ ಹತ್ತಿತ್ತೆ, ನನ್ನ ಶಿಷ್ಯ ಭಾಳ ದೊಡ್ಡವ ಅಂತ ವಶಿಷ್ಠರು ಹೇಳಿದಾಗ, ನಿನ್ನ ಶಿಷ್ಯ ನಾನು ಎಲ್ಲವನ್ನ ಕಳೆದುಕೊಂಡು ಅವನನ್ನ ವಿಕಾರಿ ಮಾಡ್ತೀನಿ ಅಂತ ಅವ್ರು ಪ್ರತಿಜ್ಞೆ ಮಾಡ್ತಾರೆ. ಸಂಬಂಧ ಇದ್ರಿ, ಅವ್ರು ಇರೋದು ಸ್ವರ್ಗದಾಗ, ಇವ್ರು ಇರೋದಿಲ್ಲ. ಅವಂಗ ಹರಿಶ್ಚಂದ್ರನ ಗತಿ ಏನಾಗ್ತದೆ ಮುಂದೆ ನಿಮಗೆ ಗೊತ್ತಿದ್ದ ಹಾಗೆ, ಹೆಂಡತಿ ಹೋಗ್ತಾಳ, ಹೆಂಡತಿ ಅವನನ್ನ ಬಿಟ್ಟು ಹೋಗ್ತಾಳ. ಮಗ ಸತ್ತಾಗ ತನ್ನ ಸ್ಮಶಾನವನ್ನ ಕಾಯುವ ಕಾಯಕದೊಳಗಿದ್ದಾಗಲೂ ಕೂಡ ಸ್ವಂತ ಮಗನಿಗೆ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥ ಅವನಿಗೆ ಆ ಹಕ್ಕಿದ್ದಿಲ್ಲ. ಯಾಕೆ ಅಂತಂದ್ರೆ ದುಡ್ಡು ಕಟ್ಟಾಗಲೇ ಮಾಡಬೇಕು. ವಿಧಿಯ ಆಟ ನೋಡಿ. ಅವಾಗ ಸ್ವಂತ ಗೊತ್ತಾಗ್ತದೆ ನನ್ನ ಮಗ ಇವ ಅಂತ ಅವನಿಗೆ ಗೊತ್ತು, ಆದರೂ ಕೂಡ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪರೀಕ್ಷೆಗಳು, ವಿಧಿಯ ಪರೀಕ್ಷೆ ಎಷ್ಟು ಇರ್ತದೆ. ಜರಾಸಂಧ ಅಂತಕ್ಕಂಥವನು, ನೀವೆಲ್ಲ ಕೃಷ್ಣ ದೊಡ್ಡವ ಇಲ್ಲ ಅಂತಲ್ಲ, ಜರಾಸಂಧ ಅಂತಕ್ಕಂಥವನು ಕೃಷ್ಣನಿಗೆ
18 ಬಾರಿ ಕಾಡಿಸ್ತಾನೆ, ಅವನನ್ನು ಕೊಲ್ಲಲಿಕ್ಕೆ ಹೋಗ್ತಾನೆ. ಕಾರಣ ಕಂಸನನ್ನ ಕೊಂದಿರ್ತಾನೆ ಕೃಷ್ಣ. ಆದರೆ ಜರಾಸಂಧನಿಗೆ ಹಂಚಿ ಕೃಷ್ಣ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಕೃಷ್ಣ ಹೇಳ್ತಾನೆ, ಇತ್ತ ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿರ್ತಾನೆ. ರಾಜಸೂಯ ಯಾಗ ಮಾಡುವಾಗ ಆತ ಯಾಗದ ಫಲ ಏನಿರ್ತದೆ, ಎಲ್ಲ ಸಾಮಂತ ಅರಸರು ಉಳಿದ ರಾಜರುಗಳು ಕಪ್ಪು ಕಾಣಿಕೆ ಕೊಡಬೇಕು. ಅದರ ಬಂದ ಕಪ್ಪು ಕಾಣಿಕೆಯೊಳಗೆ ಯಜ್ಞಗಳನ್ನು ಮಾಡಬೇಕು. ಇದು ನಿಯಮ. ಅವಾಗಂತರ ಎಲ್ಲರನ್ನ ಗೆಲ್ಲಬಹುದು, ಆದರೆ ಜರಾಸಂಧ ಅಂತ ಒಂದು ಅದಾನ, ಅವನನ್ನು ಗೆಲ್ಲಕ್ಕಾಗೋದಿಲ್ಲ. ಕೃಷ್ಣ ನಿನ್ನ ಕೈಲೇ ಆಗಿಲ್ಲ, 15 ಸತಿ ಓಡಿ ಬಂದು ನಿನ್ನ ರಾಜ್ಯ ಬಿಟ್ಟು ನೀನು ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ, ವಿಧಿಯ ನಿಯಮ ಹೇಗಿದೆ ಅಂತಂದ್ರೆ, ಅವನೇನಾದ್ರೂ ಇವನು ಇರಬಾರ್ದು ಅಂತ ಇಚ್ಛೆ ಪಟ್ಟರೆ ಜರಾಸಂಧ ಇರೋದಿಲ್ಲ. ಅವನನ್ನ ಕೊಲಿಸೋ ಆ ನಿಯಮ ಏನಿದೆ ಅದು ನನಗೆ ಬಿಡು ಅಂತ ಕೃಷ್ಣ. ಅರ್ಥ ಏನು? ಯುದ್ಧ ಮಾಡ್ತಾರೆ, ಬಂದು ಪಂಚಪಾಂಡವರು ಹೋಗ್ತಾರೆ, ಹೋಗಿ ಧರ್ಮರಾಜನನ್ನ ಬಿಟ್ಟು ಉಳಿದವ್ರು ಹೋಗ್ತಾರೆ. ಅಷ್ಟು ಹೋದಾಗ ಮಾರುವೇಷದೊಳಗೆ ಹೋಗ್ತಾರೆ, ಅವನ ಮುಂದೆ ಕೂತಾರ. ಈಗ ಹೆಂಗೆ ಕೂತಿರಲ್ಲ, ಮಾರುವೇಷದಾಗ ಬಂದಾಗ ಅಂತ, ನೀವು ಬ್ರಾಹ್ಮಣರಿದ್ದಂಗಿದ್ದೀರಿ, ನಿಮಗೆ ಅತಿಥಿ ಸತ್ಕಾರ ಮಾಡಬೇಕು. ಜರಾಸಂಧ ಕರೆಸಿ ಕೂರಿಸ್ತಾನ. ಯಾರು ನೀವು ಅಂತ ಕೇಳ್ತಾನೆ. ಮಾರುವೇಷದಾಗ ಇರ್ತಾರಲ್ಲ, ಅವ್ನ ಸಂಶಯ ಬರ್ತದೆ, ನೀವು ಏನೋ ಬಹಳ ಇದನ್ನು ಮಾಡಕ್ಕೆ ಬಂದಿರಿ, ನೀವು ಯಾರು ನೀವು ಅಂತ ಕೇಳ್ತಾನೆ. ಅವಾಗ ಕೃಷ್ಣ ಇದ್ದಿದ್ದು ಹೇಳ್ತಾನೆ, ನೀನು ಕೊಲ್ಲಾಕ್ ಬಂದೀವಿ ಅಂತೇಳಿ. ಒಬ್ಬ ಮನುಷ್ಯ ಮುಂದೆ ನಿಂತು ಕೊಲ್ಲಾಕ್ ಬಂದಿನಿ ಅಂದ್ರೆ ಹೆಂಗಾಗತ್ತೆ ರೀ? ಅವ ಅಲ್ಲೇ ಹೊಡಿಬೋದಾಗಿತ್ತು, ಎಲ್ಲರೂ ಹಿಡಿದಿಲ್ಲ. ಆಯ್ತು ಕೊಲ್ತಿರಲ್ಲ, ಅವ ಕೃಷ್ಣಗೆ ಅನ್ನಿಸ್ತಾನೆ, ಅಲೋ ಕೃಷ್ಣ, ನೀ ಅಂತೂ ನನಗೆ ಸಮಾನ ಅಲ್ಲ, 18 ಸತಿ ಓಡಿ ಹೋಗಿ ನೀವು ಹೋಗ್ಬಿಡೋತ್ತಾಗಂತ ಕೃಷ್ಣ. ಅವ ಕೃಷ್ಣ ನಗ್ತಾನೆ, ಆಯ್ತು ನಿನ್ನ ಸಮಯ ಬರ್ತದ ಮುಂದೆ ತಡಿ ಅಂತೇಳಿ ಸುಮ್ಮನೆ ಹೋಗ್ತಾನೆ. ಅರ್ಜುನ ನೋಡ್ತಾನ, ನೀನು ನನಗಂತೂ ಎದುರಾಗ ಹೋಗ್ತದಲ್ಲ, ಹೋಗು. ಭೀಮ ಇರ್ತಾನ, ಭೀಮನನ್ನು ನೋಡಿ ಅಂತಾನ, ನೀನು ನನಗೆ ಸರಿಯಾದ ಜೋಡಿ ಬಾ. ಯುದ್ಧ ಮಾಡ್ತಾರೆ ಇಬ್ಬರು. ಯುದ್ಧ ಮಾಡುವಾಗ ಅವನ ಅಂತ್ಯ ಹೇಗಾಗ್ತದೆ, ಜರಾಸಂಧ ಅವನ ಕಾಲುಗಳನ್ನು ಹಿಡಿದು ಸೀಳ್ತಾನೆ ಭೀಮ. ಕೃಷ್ಣ ಅಂದಿದ್ದೇನು ಅಂತಂದ್ರೆ, ಶಕ್ತಿವಂತರು ಕೂಡ ಒಂದೊಂದು ಸತಿ ಸೋಲಬಹುದು, ಆದರೆ ವಿಧಿಯ ಕೈವಾಡದೊಳಗೆ ಎಂಥವನಾದರೂ ಕೂಡ ಒಂದು ದಿವಸ ಬೆಳಲೇಬೇಕು. ಕೃಷ್ಣ ಹೇಳ್ತಾನೆ, ಈಗ ಆ ಮಾಯ ಇಚ್ಛೆ ಇದೆ, ಆ ಪ್ರಕೃತಿಯ ಇಚ್ಛೆ ಹೀಗಿದೆ, ಈಗ ಅವನು ಹತನಾಗ್ತಾನೆ. ಹೋದ ಜರಾಸಂಧ ಹೋದ. ಅವಾಗ ಎಲ್ಲರೂ ಕೇಳ್ತಾರ, ಎಷ್ಟು ಬಲಿಶಾಲಿ ಅವ, ಭೀಮನಿಗಿಂತ ಬಲಿಶಾಲಿ, ಹೇಗೆ ಸತ್ತ ಅಂದಾಗ ಕೃಷ್ಣ ಹೇಳ್ತಾನೆ, ಸತ್ತದ್ದು ಹೇಗೆ ಅಂತಂದ್ರೆ, ಪರಮಾತ್ಮ ಇಚ್ಛೆ ಪಟ್ಟರೆ ಎಂಥವನಾದರೂ ಹೋಗಲೇಬೇಕು. ನಾವೆಲ್ಲರೂ ಈಗ ಇದ್ದಿದ್ದೇವೆ ಅಂದ್ರೆ ಪರಮಾತ್ಮನ ಇಚ್ಛೆ ಇದೆ ಅಂತೇಳಿ ನಾವೇನಾದ್ರೂ ಹೋದ್ವಿ ಅಂದ್ರೆ ಅವನ ಇಚ್ಛೆ ಮುಗೀತು ಅಂತಕ್ಕಂಥ. ಇಲ್ಲಿ ಮಹಿಷಾಸುರ ಅಂತಕ್ಕಂಥವನು ವರವನ್ನು ಕೇಳಿದ, ಏನು, ಸ್ತ್ರೀಯಿಂದ ನಾನು ಹತ್ಯೆ ಆಗ್ಬೇಕು. ಇದು ಆಯ್ತು, ಆ ತಪಸ್ಸೆಲ್ಲ ಮುಗೀತು. ಆ ತಪಸ್ಸಿನ ಶಕ್ತಿ ಹೇಗಿರ್ತದೆ ನೋಡ್ರಿ. ನಾವೆಲ್ಲ ಮನುಷ್ಯನಿಗೆ 3 ಶಕ್ತಿಗಳು ಇರಬಾರ್ದು ಅಂತ. ಒಂದು ಯೌವನ, ಒಂದು ಧನ, ಒಂದು ಅಧಿಕಾರ. ಈ 3 ಇದ್ಬಿಟ್ರೆ ಮನುಷ್ಯ ಎಷ್ಟು ಅಧಪಾತಕ್ಕೆ ಹೋಗ್ತಾನೆ ಅಂತಂದ್ರೆ ಬಹಳ ಅಧಪಾತಕ್ಕೆ ಹೋಗ್ತಾನೆ. ಇಲ್ಲಿ ಜಗತ್ತಿನೊಳಗೆ ನೀವೆಲ್ಲ ನೋಡ್ರಿ, ಯಾರ ಕೈಯೊಳಗೆ ದುಡ್ಡಿದೆ, ಯಾರ ಹತ್ತಿರ ಅಧಿಕಾರ ಇದೆ, ಯಾರ ಹತ್ತಿರ ಒಂದಿಷ್ಟು ವಿದ್ಯೆ ಅನ್ನೋದಿದೆ, 3 ಇದ್ದಾಗ ಅವರಂತಹ ಸೊಕ್ಕಿನವರು ಯಾರು ಇರಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದೊಂದಿದ್ದಾಗಲೂ ಕೂಡ ಎಷ್ಟು ಅಧಪತನಕ್ಕೆ ಹೋಗ್ಯಾರ, ಈ 3ಗಳು ಇದ್ದಾಗಲೂ ಕೂಡ ಅವ ಎಷ್ಟು ಅಧಪತನಕ್ಕೆ ಹೋಗ್ಬೋದು. ನಾವೆಲ್ಲರೂ ಕೂಡ ಇವತ್ತು ಯಾವ ರಾಕ್ಷಸನನ್ನು ನೋಡ್ತಿದ್ದೀವಲ್ಲ, ಅವನು ಏನು ಮಾಡ್ತಾನೆ, ತನ್ನ ಅಹಂಭಾವನೆಯೊಳಗೆ ಆತ ಎಲ್ಲರನ್ನ ಗೆಲ್ಲಬೇಕಂತ ನೋಡ್ತಾನೆ. ಈಗ ರಾಜಕೀಯ ಇರ್ತದೆ, ಅವನು ಸೋಲಿಸ್ಬೇಕಂತ ಇವ್ರು ಇರ್ತಾರೆ, ಇವ್ರನ್ನ ಸೋಲಿಸ್ಬೇಕಂತ ಅವ್ರು ಇರ್ತಾರೆ, ಏನೇನೋ ಪಾರ್ಟಿಕ್ಸ್ ಮಾಡ್ತಿರ್ತಾರೆ. ಇಲ್ಲಿ ಕೂಡ ಹಾಗೆ, ಇವ ಯಾರ ಜೊತೆ ಪಾರ್ಟಿ ಮಾಡ್ತಾನಂದ್ರ ಇಲ್ಲಿ ಮಾಡಂಗಿಲ್ರಿ ಮಹಿಷಾಸುರ. ಆತ ಅಷ್ಟ ದಿಕ್ಪಾಲಕರು, ಈಗ ನಾವೇನು ದಿಕ್ಕುಗಳಿದ್ದಾವೆ, ಆ ದಿಕ್ಕಿಗಳಿಗೆ ದಿಕ್ಪಾಲಕರು ಅಂತಿರ್ತಾರೆ, ಅವ್ರ ಜೊತೆ ಪೈಪೋಟಿ ಅವರು. ಮತ್ತೆ ಇತ್ತ ಪಂಚಭೂತಗಳು ಅಂತ ನೋಡ್ತೀವಲ್ಲ, ಆ ಪಂಚಭೂತಗಳ ಜೊತೆ ಪೈಪೋಟಿ. ನೀವೆಲ್ಲರೂ ಕೂಡ ಹೇಗೆ ನಾವೆಲ್ಲರೂ ಒಂದು ರಾಜ್ಯ ಇದ್ರೆ ಆ ರಾಜ್ಯಕ್ಕೆ ರಾಜ್ಯಪಾಲ ಇರ್ತಾನೆ, ಮುಖ್ಯಮಂತ್ರಿ ಇರ್ತಾನೆ, ಹಾಗೆ ಇಡೀ ಭೂಮಂಡಲಕ್ಕೆ ಒಬ್ಬ ರಾಜನಿದ್ದ ಹಾಗೆ ಯಾರು ಅಂದ್ರೆ ಇಂದ್ರ. ಅದೊಂದು ಪದವಿ. ಆ ಇಂದ್ರನ ಸ್ಥಾನಕ್ಕೆ ಯಾಕ್ತಾನೆ ಮಹಿಷಾಸುರ. ಹೋಗ್ತಾರೆ ಇವರು ರಾಕ್ಷಸರು, ಹೋಗಿ ಒಂದು ಗುಂಪನ್ನು ಕಟ್ಕೊಂತಾರೆ. ಗುಂಪನ್ನು ಕಟ್ಕೊಂಡು ಆ ಇಂದ್ರನ ಸಾನ್ನಿಧ್ಯಕ್ಕೆ ಹೋಗಿ ಎಲ್ಲರನ್ನ ಹೊಡೆದು ಕಳಿಸ್ತಾರೆ. ಯುದ್ಧ ಆಗ್ತದೆ. ಇಲ್ಲಿ ಯಾವತ್ತಿಗೂ ಕೂಡ ತಿಳಿಯೋದೇನು ಅಂದ್ರೆ, ಹೇಳ್ತಾರೆ, ನಾವು ನಿಸ್ವಾರ್ಥವಾಗಿರುವಾಗ ಅನ್ಯಾಯವಾಗಿ ಏನಾದರೂ ಸೋಲೋದು ಬಂದ್ರೆ ಅದನ್ನು ಸೋತು ಬಿಡಬೇಕು.
ಆದರೆ ನ್ಯಾಯ ಮಾರ್ಗದೊಳಗೆ ಏನಾದರೂ ಸೋಲೋದು ಬಂದರೆ ಸೋದಕ್ಕಿಂತ ಬಹಳ ಗೌರವ ಅಂತೇಳಿ. ನಾವು ನ್ಯಾಯ ಮಾರ್ಗದ ಇದ್ದಾಗಲೂ ಕೂಡ ಸೋಲು ಬಂತು ಅಂತಂದ್ರೆ ಅದನ್ನು ಒಪ್ಕೋಬೇಕು. ಎಷ್ಟು ಕೃಷ್ಣ ಹೇಳ್ತಾನೆ, ಜಗತ್ತಿನೊಳಗೆ ನ್ಯಾಯ ಮಾರ್ಗದಿಂದ ಸೋಲೋದೇನಿದೆ ಅದು ಜಗತ್ತಿನೊಳಗೆ ದೊಡ್ಡ ದೈವ. ಅಂಥವನಿಗೇನಾದರೂ ಅವ ಸೋತಾಗಲೂ ಸಂತೋಷವಾಗಿ ಬಿಟ್ಟರೆ ಇಂಥವನನ್ನ ಪ್ರಕೃತಿ ಬಹಳ ಅಪ್ಪಿಕೊಳ್ಳುತ್ತದೆ. ಇಲ್ಲಿ ಎಲ್ಲ ಇಂದ್ರಾದಿ ದೇವತೆಗಳು ಅನ್ಕೊಂತಾರ ಇವ ಹೋಗಿ ಎಲ್ಲರನ್ನ ಪಡೆದು ಕಳಿಸ್ತಾನೆ. ಇವರೆಲ್ಲ ಯಾಕಕ್ಕೆ ಬರ್ತಾರೆ? ಮತ್ತೆ ಬಂದವರು ಬ್ರಾಹ್ಮಣ ತಾಕ ಬರ್ತಾರೆ, ಬಂದು ಕೇಳ್ಕೊಂತಾರ, ಹಿಂಗೆ ಮಹಿಷಾಸುರ ಅನ್ನೋವ ಕೆಟ್ಟವ ಬಂದು ನಮ್ಮ ಮೇಲೆ ಪ್ರಹಾರ ಮಾಡ್ಯಾನ, ಎಲ್ಲ ಕಸ್ಕೊಂಡು ಕಳಿಸ್ಯಾನ, ಇದಕ್ಕೆ ಏನಾದರೂ ಮಾಡಬೇಕು ನೀವು. ಅವರು ಆಯ್ತು ಬಿಡು ಅಂತೇಳಿ, ನನ್ನ ಕೈಲಿ ಆಗೋದಿಲ್ಲಪ್ಪ, ಬ್ರಹ್ಮ ಬರ್ತಾನ, ಬ್ರಹ್ಮ ಬಂದು ಶಿವನಿಗೆ ಹೇಳ್ತಾನ, ಶಿವ ಹೀಗೀಗಾಗಿದೆ, ಆ ಮಹಿಷಾಸುರನನ್ನು ಕೊಲ್ಲಬೇಕು. ಅವಾಗ ಅವ್ರಂತಾರ, ಅವನ ಇಚ್ಛೆ ಇದೆ ಏನು, ಹೆಣ್ಣಿನಿಂದ ಸಾಯಬೇಕು ಅಂತೇಳಿ. ನಾವು ಪುರುಷ ಪ್ರಧಾನ, ನಾವು ಹೇಗಾಗಿ ಅವನನ್ನು ಸಾಯಿಸ್ಲಿಕ್ಕೆ ಆಗ್ತದೆ ಏನಂತ ಇದು. ನಾವೆಲ್ಲರೂ ಕೂಡ ಪುರುಷರಾಗಿರುವ ಕಾರಣ ಅವನನ್ನ ಸಾಯಿಸಲು ಆಗುವುದಿಲ್ಲ. ಅವಾಗ ವಿಷ್ಣುವಿನ ಕಡೆ ಹೋಗಿ ಅಂದಾಗ ಆಯ್ತು ದೇವಿಯನ್ನ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ದೇವಿಯನ್ನ ಪ್ರಾರ್ಥಿಸ್ತಾರೆ. ಅವಾಗ ದೇವಿಯನ್ನ ಪ್ರಾರ್ಥಿಸಿದಾಗ ದೇವಿ ಯುದ್ಧಕ್ಕೆ ಸಜ್ಜಾಗ್ತಾಳೆ. ಈಗ ಇಷ್ಟು ನೀವೆಲ್ಲ ತಿಳ್ಕೊಳ್ರಿ. ನಾವೆಲ್ಲರೂ ಕೂಡ ಇದರ ಅರ್ಥ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ತಿಳ್ಕೊಳ್ಳೋದು, ಇಲ್ಲಿ ನಮಗೆ ಕಂಡಿದ್ದಾರೆ ಒಂದು ದೇವರುಗಳು, ದೇವತೆಗಳು ದೈವಿ ಸ್ವಭಾವ ಹೊಂದಿರತಕ್ಕಂಥವ್ರು. ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ನಮ್ಮೊಳಗೆ ಯಾವ ಭಾವ ಇದೆ? ನಾವೆಲ್ಲ ಲೋಕದೊಳಗಿರೋದು ಎರಡೇ ಮಂದಿ, ಒಂದು ದೈವಿ ಸ್ವಭಾವದವರು, ಇನ್ನೊಂದು ಆಸುರಿ ಸ್ವಭಾವದವರು. ಈ ಸ್ವಭಾವ ಯಾರ್ಯಾರೊಳಗಿದೆ ಅಂತ ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕು. ಪುರಾಣಗಳ ಅವಶ್ಯಕತೆ ಏನು ಇದೆ? ಸಿಂಹಾವಲೋಕನ ಅಂತ ಹೇಳ್ತಾರ. ಏನೇನು ಕೇಳಿವಲ್ಲ ಅದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋಣ. ಯಾರೊಳಗೆ ದ್ವೇಷ ಅನ್ನೋದಿಲ್ವ? ಐತಲ್ರಿ ಎಲ್ಲರೂ. ಪ್ರೀತಿ ಅನ್ನೋದು ಐತಲ್ರಿ, ಎಲ್ಲವೂ ಅದಾವ. ಆದರೆ ಅದರ ಜೊತೆಗೆ ಸಿಟ್ಟು ಕೂಡ ಇದೆ, ಅದರ ಜೊತೆಗೆ ಆಸೆಗಳು ಅದಾವ ನಮ್ಮ ಜೊತೆ. ಆದರೆ ಜಗತ್ತು ಒಳ್ಳೆಯ ಭಾವನೆ, ಕೆಟ್ಟ ಭಾವನೆ ಎಲ್ಲವೂ ಮಿಕ್ಸ್ ಆಯ್ತು. ನಾವು ಮನುಷ್ಯ ಜನ್ಮ ಬರಕ್ ಕಾರಣ ಏನು ಅಂದ್ರೆ ಇದೆ, ಪುಣ್ಯ ಜಾಸ್ತಿ ಇದ್ದಾಗಲೂ ಕೂಡ ಮನುಷ್ಯ ಜನ್ಮ ಬರಂಗಿಲ್ಲ, ಪಾಪ ಜಾಸ್ತಿ ಇದ್ದಾಗಲೂ ಕೂಡ ಮನುಷ್ಯ ಜನ್ಮ ಬರಂಗಿಲ್ಲ. ಪುಣ್ಯ ಪಾಪಗಳು ಸಮವಾಗಿದ್ದಾಗ ಮನುಷ್ಯ ಜನ್ಮ ಬರ್ತದೆ. ಅದಕ್ಕೆ ಹೇಳ್ತಾರೆ ಕ್ಷೀಣೆ ಪುಣ್ಯ ಮರ್ತಲೋಕ ವಿಶಂತಿ ಹೇಳ್ತಾರವರು. ಯಾರ ಪುಣ್ಯ ಕ್ಷೀಣವಾಗ್ತದೋ ಅವರನ್ನ ಮರ್ತಲೋಕಕ್ಕೆ ಹೋಗಿದ್ದಾರೆ. ನಾವು ಮಾಡಬೇಕಾಗಿದ್ದೇನು, ನಾವು ಪುಣ್ಯವನ್ನ ಅಧಿಕ ಮಾಡಿಕೊಂಡರೆ ನಮಗೊಂದಿಷ್ಟು ಸ್ವರ್ಗದೊಳಗೆ ಸುಖವು ಹೇಳ್ತಾರೆ. ಸುಖ ಇದೆಯೋ ಗೊತ್ತಿಲ್ಲ. ಸತ್ತ ಮೇಲೆ ಭೂತವು ಪ್ರೇತವು ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಸತ್ತ ಮೇಲೆ ಏನಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಮನುಷ್ಯ ಇದ್ದ ಜೀವನ ಸರಿಯಾಗಿ ಬದುಕು. ಇಲ್ಲಿ ಅಸುರ ಸ್ವಭಾವದವರು, ದೈವಿ ಸ್ವಭಾವದವರು ನೀವೆಲ್ಲರೂ ನೋಡ್ತಿದ್ದೀರಲ್ಲ, ಅವರೊಳಗಿರ್ತಕ್ಕಂಥ ಭಾವನೆ ನಮ್ಮೊಳಗೆ ಎಷ್ಟಿದೆ ಅನ್ನೋದನ್ನು ನಾವೆಲ್ಲ ನೋಡ್ಕೋಬೇಕಾಗ್ತದೆ. ಹೀಗಾಗಿ ಈ ರಾಕ್ಷಸರನ್ನ ಯಾವ ಮಟ್ಟದೊಳಗೆ ನಾವೆಲ್ಲ ಸಂಹಾರ ಮಾಡಿದರೆ ನಮ್ಗೆ ಏನೇನು ಸಿಗಬಹುದು? ದೇವಿ ಅವರನ್ನ ಸಂಹಾರ ಮಾಡ್ತಾಳೆ ಅಂತಂದ್ರೆ ಅರ್ಥ ಏನು? ಅವರನ್ನ ನಾವು ಸಾತ್ವಿಕ ಭಾವನೆಯಿಂದ ಅವರನ್ನ ಸಂಹಾರ ಮಾಡಬೇಕು. ಈಗ ಒಂದು ನಮ್ಗೆ ಕೆಟ್ಟ ಚಟ ಐತೆ ಅಂತ ತಿಳ್ಕೊಳ್ರಿ. ಯಾರನ್ನಾರ ಬೈದು ಚಟ ಐತಂದ್ರ ಅವರನ್ನ ಆ ಚಟವನ್ನ ನೀಗಿಸ್ಬೇಕು ಅಂದ್ರೆ ಅದರ ತದ್ವಿರುದ್ಧವಾದ ಕೆಲಸವೇ ಮಾಡಬೇಕು. ಏನ್ ಮಾಡಬೇಕು? ಹೊಗಳಬೇಕು. ಹೊಗಳಿದ್ರೆ ಬೈಯು ಚಟ ಹೋಗ್ತದೆ. ಒಬ್ಬೊಬ್ಬರಿಗೆ ಹೆಂಗೆ ಇರ್ತದಂದ್ರೆ ಅಪಭ್ರಂಶ ಹೆಂಗೆ ಮಾತಾಡ್ತಿರ್ತಾರ ಅಂದ್ರ ಏನ ಕಾರ್ಯಗಳು ನಡೀತಿರ್ಲಿ, ಒಟ್ಟೆ ನಾವು ಅಂತೀವಿ ಕೆಟ್ಟದ್ದು ಮಾತಾಡೋದು, ಕೆಟ್ಟದ್ದು ವಿಚಾರ ಮಾಡೋದು. ಸಾವುಕಾರ ಇರ್ತಾನ, ಅವ್ನ ಸೇವೆ ಮಾಡೋ, ಒಬ್ಬ ಅವ್ನ ಕೈ ಕೆಳಗೆ ಕೆಲಸ ಮಾಡೋದು. ಪಾಪ ಸಾವುಕಾರ ಮಗಳ ಮದುವೆ ನಡೆದಿರ್ತೈತಿ. ಅವತ್ತು ರಾತ್ರಿ ಬೀಗರು ಬರ್ತಿರ್ತಾರೆ. ಅವ ಅಂತಾನ, ಸಾವುಕಾರ ಹೇಳ್ತಾನೆ, ಏನಿಲ್ಲಪ್ಪ ಬೀಗರು ಬರ್ತಾರ, ಅವರಿಗೆ ಮಲ್ಕೊಳಕ್ ವ್ಯವಸ್ಥೆ ಮಾಡಿ. ಆಯ್ತು ರೀ ಸಾವುಕಾರ, ಎಲ್ಲಿದಾರಂತ್ರಿ? ಗಾಡ್ಯಾಗ ಬರಾಕುಂತಾರ. ಅವಾಗ ಸೇವಕ ಅಂತಾನ, ಅಲ್ರಿ ಗಾಡ್ಯಾಗ ಬರಾಕುಂತಾರ, ಆಕ್ಸಿಡೆಂಟ್ ಆಗಿ ಸತ್ ಬಿಟ್ರೆ ಹೆಂಗ್ರಿ ಅಂತ ನಾವು. ಸಾವುಕಾರ ಅಂತಾನ, ಅಲ್ಲೋ ನಿನ್ ತಲೆಗೆ ಇಂಥವು ಯಾಕೆ ಬರ್ತಾವು ಮಾರ, ಹೆಂಗೆ ಮಾತಾಡಬಾರ್ದು, ಏನಾಗಲ್ಲ ಬರ್ತಾವ ತಗೋರು ಬರ್ತಾರ.
ಬಂದು ಎಲ್ಲ ಮಲಗಕ್ಕೆ ವ್ಯವಸ್ಥೆ ಮಾಡ್ತಾರ, ಮಲ್ಕೊಂಡಿರ್ತಾರೆ. ಅವಾಗ ಅಂತ ಎಲ್ಲರೂ ಮಲ್ಕೊಂಡ್ರಿ ಸೌಕಾರ, ಎಲ್ಲರಿಗೆ ನಾನು ಹಾರ್ಟ್ ಅಟ್ಯಾಕ್ ಆದ್ರೆ ಹೆಂಗ್ರಿ ಅಂತ. ಅವಾಗ ಮತ್ತೆ ಸೌಕಾರ ಅಂತಾನ, ಹಂಗೆ ಮಾತಾಡಬಾರ್ದು, ಅದು ತಪ್ಪು ತಪ್ಪು ಅಂತ ಹೇಳಿದಾಗಲೂ ಕೂಡ ಅದು ಚಟ ಹೋಗಲ್ಲ. ಅವ ಇಲ್ಲಿ ಅನ್ಲಿಕ್ಕಂದ್ರೂ ಕೂಡ ಮನಸ್ಸೊಳಗೆ ಬರ್ತಿರ್ತದ. ನಾವು ಏನೇ ಒಳ್ಳೆ ಕೆಲಸ ಮಾಡೋದು ಅನಿಸ್ತದೆ ಏನಂತ, ಆಗ್ಲಿಕ್ಕಂದ್ರೆ ಹೆಂಗಿದು ಅನಿಸ್ತದಲ್ರಿ ಎಲ್ಲರೂ. ಇದು ಆಗ್ಲಿಕ್ಕಂದ್ರೆ ಹೆಂಗೆ, ನಾವು ಏನೋ ಒಂದು ಹೊಸ ವಸ್ತು ತರ್ತಿರ್ತೀವಿ, ಅದು ಎಲ್ಲಾದ್ರೂ ಬಿದ್ರೆ ಏನಾದರೂ ಆದ್ರೆ ಒಂದೊಂದು ಆಗಿರ್ತಾವೆ. ನಾನು ಮಠದೊಳಗೆ ಒಬ್ಬ ಹುಡುಗಿದ್ದು ಪಾಪ, ಅವನ ಹೆಸರು ನೀಲಪ್ಪ ಅಂತೇಳಿ, ಈಗ ಚಿನ್ನಾಗಿರ್ತಾನ, ಯೋಗ ಹೇಳ್ತಾನವ. ಅವ ಸಣ್ಣವಿದ್ರು, ಅವಾಗ 10th ಇದ್ದು ಪಾಪ. ಫೋನ್ ತೊಗೊಂತೀನಿ ರಜಾರ ಅಂತಂದವ. ಆಯ್ತು ತಗೋರಪ್ಪ ಅಂತಂದ್ವಿ, ರೊಕ್ಕ ಕೊಡ್ರಿ ಇಲ್ಲ ಅಂದ. ಆಯ್ತು ತಗೋ ಅಂತೇಳಿ ಅವಾಗೇನು ಪಾಪ ಕೀಪ್ಯಾಡ್ ಸಟ್ಟು ತೊಗೊಂತೀನಿ ಅಂತಂದ. ಆಯಿತು, ಒಂದು 1500 ರೂಪಾಯಿ ಕೊಟ್ವಿ. ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಂಡು ಅವನ ಹಣೆ ಬರ ಹೆಂಗೆ ತೊಗೊಂಡವರೆಲ್ಲ ಅಂದರು, ಹುಷಾರು ಜಪಾನ್ ಮಾಡ್ಕೋರಪ್ಪ, ಯಾರು ತುಳಿದ್ರು ಮುಗ್ದ ಹೋಗಿ ನೋಡ್ತೈತಿ ಅಂತೇಳಿ. ಫೋನು ಏನು ಮಾಡ್ಯಾನ, ಮುಕ್ಕೊಂಡ ಹಾಸಿಗೆ ಹುಡುಕಿ ಇಟ್ಟ. ಅವ ಹುಡುಗರು ಇರ್ತಿದ್ರು ಅವಾಗ, ಅವ ಹನುಮಂತ ಅನ್ನೋ ದೊಡ್ಡವಿತ್ತು. ಅವ ಫೋನಿನ ಮ್ಯಾಗ ಒತ್ತು ಕಾಲಿಟ್ಬಿಟ್ಟ ನೋಡ್ದ. ಅವ ಬಂದು ಅಳ್ಕೊಂತ ಬಂದ, ಏನ್ರಿ ಅಜ್ಜಾರ ಅನ್ನಂಗ ಆತಲ್ರಿ ಅಂತೇಳಿ. ಎಲ್ಲರೂ ಏನಾದ್ರು ಅನ್ನಂಗ ಆಗ್ಬಿಟ್ಟಿದ್ರ ಗತಿ ಏನು. ಹೀಗಾಗಿ ಅವ ಇನ್ನೇನು ನಾಳೆ ಮದುವೆ ಕಟ್ಟಬೇಕಾಗಿರ್ತದ. ತಾಳಿ ಕಟ್ಟುವ ಸಂದರ್ಭಕ್ಕೆ ಸಾವುಕಾರ ಅಂತ, ಎಲ್ಲ ನಡೆಯಕ್ಕಂತದಪ್ಪ, ಒಂದು ಏನು ಕೆಟ್ಟದ್ದು ಮಾತಾಡ್ಬೇಡ ಅಂತ ಹೇಳ್ತಾನ. ಅವಾಗ ಎಲ್ಲ ನಡ್ಕೊಂತಿರ್ತದ, ಇನ್ನೇನು 15 ನಿಮಿಷ ತಾಳಿ ಕಟ್ಟಿದಿರ್ತದ. ಬಂದು ಅಂತ ನಾವ ಸಾವುಕಾರ ತಾಳಿ ಕಟ್ಟಿದ ಆಗ್ತಾನ್ರಿ, ಇನ್ನೂ ಇಲ್ಲ, ಮಂತ್ರ ಅಣ್ಣ ಕುಂತಿರ್ತಾರ. ಅಲ್ರಿ ಪುರೋಹಿತರ ಅದಾರ, ಮಂತ್ರ ಅನ್ನೋದವ್ರಿಗೆ ಪೀಡ್ಸ್ ಬಂದ್ರೆ ಹೆಂಗ್ರಿ ಅಂತ. ಅವಾಗ ಅವ ಅಂತಾನ, ನೀ ನಮ್ಮ ಮುಂದೆ ಕೂಡ ನಡಿ ಅಂತಾನ. ಅವಾಗ ಏನಿಲ್ಲ, 50 ರೂಪಾಯಿ ಕೊಡ್ರಿ ಅಂತಾನೆ. ಯಾಕೆ ಬೇಕು 50 ರೂಪಾಯಿ ಅಂದ್ಕೊಳ್ಳೋಣ, 50 ರೂಪಾಯಿ ಕೊಡ್ರಿ, ನಿಮ್ಮ ಹಂದ್ರಕ್ಕೆ ಬೆಂಕಿ ಹಚ್ಚಿದ್ರು ಬರೋದಿಲ್ಲ ಅಂತ. ಇಲ್ಲಿ ಅರ್ಥಗಳೇನು ಅಂದರೆ, ಮನುಷ್ಯನಿಗೆ ಕೆಟ್ಟದ್ದನ್ನು ಮಾತಾಡುವ ಸ್ವಭಾವ, ಅದು ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಮನುಷ್ಯನಿಗೆ ಕೆಟ್ಟದ್ದನ್ನು ಮಾತಾಡುವ ಸ್ವಭಾವ ಹೇಗಿದೆಯೋ ಹಾಗೆ ಮನುಷ್ಯನ ಜೀವನದೊಳಗೆ ನಾವು ಯಾವ ಸ್ವಭಾವದವರು ಅಂತ ನೋಡ್ಕೋಬೇಕು. ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಕೂಡ ನಮ್ಮೊಳಗಿರ್ತಕ್ಕಂಥದ್ದೇ. ಹೀಗಾಗಿ ಆ ಮಹಿಷಾಸುರ ಇದ್ದ ಎಲ್ಲವನ್ನ ಗೆದ್ದ ಸಂದರ್ಭಕ್ಕೆ ದೇವಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ದೇವಿ ಮೂರ್ತ ರೂಪದೊಳಗೆ ಆಕಾರ ತಾಳ್ತಾಳೆ. ಕೇಳ್ತಾಳೆ ಏನೇನಾಗಿದೆ ಅಂತಂದಾಗ ಹೇಳ್ತಾರೆ ಎಲ್ಲರೂ, ಹೀಗೆ ನಮ್ಮ ಎಲ್ಲ ಸ್ಥಾನಗಳನ್ನು ಕಿತ್ತುಕೊಂಡು ನಮ್ಮನ್ನು ಹೊರಗೆ ತಪ್ಪ್ಯಾರ. ಮನುಷ್ಯನ ಜೀವನದೊಳಗ ನೀವೆಲ್ಲ ನಿಮ್ಮ ಮನೆಯೊಳಗೆ ಯಾರಾದರೂ ನಿಮ್ಮನ್ನು ಹೊರಗೆ ಹಾಕಿದ್ರೆ ಹೇಗೆ ಹಾಕ್ಬೋದು ಮನುಷ್ಯನಿಗೆ? ನೀವೆಲ್ಲ ರೈಮಂಡ್ ಬಟ್ಟೆ ಗೊತ್ತಿದ್ರೆ ಹಾಕೋತಾರೆ ಎಲ್ಲ ರೈಮಂಡ್. ಆ ಸಂಸ್ಥೆಯ ಸಂಸ್ಥಾಪಕ ಯಾರು? ಅವನಿಗೆ ವಿಜಯ್ ಪತ್ ಅಂತ ಹೇಳಿ, ಅವ ಎಷ್ಟ್ರಿ 12,000 ಕೋಟಿ ಶೇರ್ ಇರೋದು ಅವನ ಪಾಪ. ಅವನ ಮಗನಿಗೆ ಕೊಡ್ತಾನೆ, ತನಗ ಒಂದಿಷ್ಟು ಇಟ್ಟುಕೊಂಡು ಮಗನಿಗೆ ಕೊಡ್ತಾನೆ. ಮಗ ಏನ್ ಮಾಡ್ತಾನೆ ಗೊತ್ತ್ರಿ, ನೀವು ಈ ಗೂಗಲ್ದಾಗ ಹೊಡೆದ್ರೆ ಸಿಗ್ತದ. ಪಾಪ ಆ ಮಗ ಅವನ ಮನೆಯನ್ನ ಬಿಡಿಸ್ತಾನ. ಮನೆಯನ್ನ ಬಿಡಿಸಿ ಅವನ ಹೆಂಡತಿಗೆ ಡಿವೋರ್ಸ್ ಕೊಡ್ತಾನೆ. ಕಾರಣ ಏನು? ದುಡ್ಡು ಬರೆ. ಆ ಡಿವೋರ್ಸ್ ಕೊಟ್ಟು ಅವನನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಅವ ಪಾಪ ವಿಡಿಯೋದಾಗ ಹೇಳಿದ, ಏನಿಲ್ಲ, ನಿಮ್ಮ ಮಕ್ಕಳಿಗೂ ಕೊಡುವಾಗ ಹುಷಾರದಿಂದ ಕೊಡ್ರಿ, ಇಲ್ಲ ನೀವು ಸತ್ತ ಮೇಲೆ ಆಸ್ತಿ ಕೊಡ್ರಿ, ನನ್ನ ಗತಿ ಹೀಗಾಗಿದೆ, ನಾನೇನಾದ್ರೂ ಒಂದಿಷ್ಟು ದುಡ್ಡು ಇಟ್ಕೊಳ್ಳದೆ ಇದ್ರೆ ನನ್ನ ಗತಿ ಏನು, ನಾನು ಬೀದಿಗೆ ಬಂದೀನಿ ಅಂತಾನೆ. ಅರ್ಥ ಏನು? ಮನುಷ್ಯನ ಜೀವಮಾನದೊಳಗೆ ನಾವೆಲ್ಲರೂ ಯಾವ ಮನುಷ್ಯ ತನ್ನ ಸ್ಥಾನ ಇರ್ತದೋ ಅದರಿಂದ ಏನಾದರೂ ತಪ್ಪಿ ಬಿಟ್ರೆ ಅವರಿಗೆ ಘಾತ ಆಗ್ತದೆ. ಎಷ್ಟೇ ಆದ್ರೂ ಕೂಡ ದುಃಖ ಆಗ್ತಕ್ಕಂಥದ್ದು. ಈ ದುಃಖವನ್ನು ತೊಡ್ಕೊಂತಾರ. ಹಿಂಗೀಗಾಗೈತಿ ಅಂತಂದಾಗ ದೇವಿ ಅನ್ಕೊಂತಾಳೆ, ಆಯ್ತು ನಾನು ಸಂಹಾರ ಮಾಡ್ತೀನಿ ಅವ್ರನ್ನ ಅಂತ ಹೇಳಿ. ಅವಾಗ ದೇವಿ ಅವತಾರದೊಳಗೆ ಬರ್ತಾಳೆ, ಸಿಂಹವನ್ನ ಏರ್ತಾಳೆ. ಅವಳ ಅಷ್ಟಾದಶ ಭುಜದೊಳಗೆ 18 ಕೈಯೊಳಗೆ ಹಲವಾರು ಆಯುಧಗಳನ್ನು ಇಟ್ಟುಕೊಂಡು ಯುದ್ಧ ಭೂಮಿಯನ್ನ ಪ್ರವೇಶ ಮಾಡ್ತಾಳೆ. ಇದು ಕಾರಣ ಏನ್ರಿ? ಬರೀ ಆಸೆ. ಹೆಂಗ ಆಸೆ? ನನಗೇ ಬೇಕು ಅನ್ನತಕ್ಕಂಥ ಆಸೆಯ ಕಾರಣಕ್ಕಾಗಿ ಯುದ್ಧಗಳು. ನೀವು ಕುರುಕ್ಷೇತ್ರ ನೋಡಿಬಿಟ್ರಂತೂ ಮುಗದೆ ಹೋದ್ದು. ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾನೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುಸ್ತವ. ಆತನ ಕುರುಕ್ಷೇತ್ರದೊಳಗೆ ಏನಾಗತ್ತದೋ ಸಂಜಯ ಹೇಳ್ತಿರ್ತಾನೆ, ಯುದ್ಧ ಇನ್ನೇನ ಪ್ರಾರಂಭ ಆಗಿಲ್ಲ, ಆಗ್ತದ. ಜ್ಯೋತಿಷರಿದ್ರ ಕರಿ ಯಾರನ್ನಾರ ಜ್ಯೋತಿಷರು ಬರ್ತಾರ, ಮುಂದೆ ಏನಾಗ್ಬೋದು ಯುದ್ಧದ ಗತಿ? ಜ್ಯೋತಿಷರು ವಿಚಾರ ಮಾಡಿ ಹೇಳ್ತಾರೆ, ಧೃತರಾಷ್ಟ್ರ ನಿನ್ನ ಸಂತತಿ ಏನೈತೆ ಅದೆಲ್ಲವೂ ಕೂಡ ದಮನ ಆಗ್ತದೆ. ಅವಾಗ ಅವ ಅನ್ಕೊಂತಾನ,
ತಡಿಬೇಕಾಗಿತ್ತಲ್ಲ ಅವ ಅನ್ಕೊಂತ ನಾ ತಡದ್ರ ಬಹಳ ಚಲೋ ಆಗ್ತದ, ಏನ್ ಯುದ್ಧ ಮಾಡಕ್ ಕುಂತಾರ ಅವ ಅಂತ ಜ್ಯೋತಿಷನಿಂದ ಸರಿ ಇಲ್ಲ, ಹೋಗಿ ನಡೀನಿ ಅಂತ ಬೈದು ಕಳಿಸ್ತಾನ. ಅವಾಗ ಅವ್ರು ಅಂತಾರ, ನಾ ಅಂದಿದ್ದು ಆಗ್ತದೋ ಬಿಡ್ತದೋ, ಇದನ್ನ ಸಂಬಂಧಿಕರಾಗಿರ್ತಕ್ಕಂಥವರು ಆಸ್ತಿ ವಿಭಾಗ ಮಾಡುವಾಗ ಈ ರೀತಿ ನ್ಯಾಯ ತಾಳೋದು ತಪ್ಪು. ಅದಕ್ಕೆ ಅವ್ರು ಬುದ್ಧಿವಾದ ಹೇಳ್ತಾರೆ, ಧೃತರಾಷ್ಟ್ರ ನಿನಗೆ ಕಣ್ಣಷ್ಟ ಇಲ್ಲ, ಕಣ್ಣಿಲ್ಲದ ಕುರುಡ ಅಷ್ಟ ಅಲ್ಲ, ನೀನು ಮನಸ್ಸಿಲ್ಲದೆ ಇರ್ತಕ್ಕಂಥ ಕುರುಡನು ಅಂತ ಬೈತಾರೆ. ಅವ ಅಂತಾನ, ಅದೇನಾರಾಗಲಿ ನಾವೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್. ಯುದ್ಧ ಆಗ್ತದ್ರಿ, ಎಲ್ಲರೂ ಸಾಯ್ತಾರ. ಅವಾಗ ಇತ್ತ ಗಾಂಧಾರಿ ಅವ ಎಲ್ಲರೂ ಅಳ್ತಿರ್ತಾರೆ, ನಮ್ಮ 100 ಮಕ್ಕಳು ಸತ್ರು ಅಂತೇಳಿ. ಆತ ಇನ್ನೂ ಸಮಯವಿದ್ದಾಗಲೇ ತಡೆದು ಬಿಟ್ಟಿದ್ರೆ ಎಲ್ಲವೂ ನಿಂತು ಹೋಗ್ತಿತ್ತು. ನಾವೆಲ್ಲರೂ ಅನ್ಕೊಂತೀವಿ, ಒಂದು ಕುದುರೆ ಏನಾದರೂ ಕುದುರೆ ಓಡಿಸೋ ಸವಾರ ಆ ಕುದುರೆ ಸರಿಯಾಗಿ ವರ್ತನೆ ಮಾಡ್ಲಿಕ್ಕಂದ್ರೆ ಏನ್ ಮಾಡ್ತಾನ, ಇಳಿತಾನ, ಬೇಡಪ್ಪ ಹತ್ತದು ಬೇಡ. ಹಾಗೇನಾದ್ರೂ ಇಳಿಯುವ ಕಲೆ ನಮಗೆ ಗೊತ್ತಿಲ್ಲ ಅಂತಂದ್ರೆ ಅದು ಮುಡ್ಕೊಳ್ಳೋದು ಗ್ಯಾರಂಟಿ. ನಾವು ಜೀವನದೊಳಗೆ ನನಗೇ ಇರಲಿ ಅಂತಂದಾಗ ಮನುಷ್ಯನ ಜೀವನದೊಳಗೆ ಕಷ್ಟಗಳು ಬರುವೆ. ಇತ್ತ ದೇವಿ ರಣರಂಗವನ್ನು ಪ್ರವೇಶ ಮಾಡ್ತಾಳೆ. ಅಲ್ಲಿ ಮಹಿಷಾಸುರ ಆತ ಕೋಣದ ಮೇಲೆ ಅದನ್ನು ಕೋಣದ ಮೇಲೆ ಕೂತಾನ. ಒಬ್ಬ ದೊಡ್ಡ ರಾಜ ಅಂತಂದ್ರೆ ಹಂಗ ಇರಂಗಿಲ್ಲ. ಅವನಿಗೆ ಹಲವಾರು ಮಂತ್ರಿಗಳಿಗೆ ಒಂದಿಷ್ಟು ಸಾಮಂತ ಅರಸರುಗಳು ಇರ್ತಾರೆ, ಸೈನಿಕರು, ಆನೆಗಳು, ಅಶ್ವಗಳು, ಗಜಗಳು ಇವೆಲ್ಲವೂ ಕೂಡ ಇರುವಾಗ ಅವನ ಸೈನಿಕರು ಅವರೆಲ್ಲ ವರ್ಣನೆ ಮಾಡ್ತಾರೆ. 5 ಕೋಟಿ ಸೈನಿಕರು, 10 ಕೋಟಿ ಸೈನಿಕರು. ಇದು ಕಲ್ಪನೆ ಮಾಡ್ಕೊಳ್ರಿ ನೀವು. ನಾವೆಲ್ಲ ಪಿಕ್ಚರ್ದಾಗ ನೋಡ್ತೀವಿ, ಅವು ಯಾವ ಕೂಡ ಅಷ್ಟು ಯುದ್ಧ ಅನ್ಸೋದೇ ಇಲ್ಲ. ಆದರೆ ಇವರ ಕಲ್ಪನೆಯೊಳಗೆ ಸಾವಿರಾರು ಕೋಟ್ಯಾನುಗಟ್ಟಲೆ ಸೈನಿಕರು ಇರುವಾಗ ಇತ್ತ ದೇವಿ ಒಬ್ಬಕ್ಕೆ, ಯಾರಿ ದೇವಿ ಒಬ್ಳು, ಇತ್ತ ಕೋಟಿಗಟ್ಟಲೆ ಸೈನಿಕರು, ರಾಜರುಗಳು ಇತ್ತ. ಕಲ್ಪನೆ ಮಾಡ್ಕೊಳ್ರಿ. ಅವರೆಲ್ಲ ಅಂತಾರ, ಹೆಣ್ಣು ಬಂದು ಅದರೊಳಗ ಹೆಣ್ಣಾಗಿ ಹುಟ್ಟಿದೆಯಲ್ಲ, ನಿನಗೇನಾದ್ರೂ ನಮ್ಮನ್ನ ಒಬ್ಬರನ್ನ ಸಾಯ್ಬಿಡೋ ತಾಕತ್ತಿದೆ ಏನು? ಅವರೆಲ್ಲ ಕ್ವಶನ್ ಮಾಡೋದು ದೇವಿಗೆ. ದೇವಿ ಅಂತಾಳ, ಅದೆಲ್ಲ ಆಗೋದಿಲ್ಲ, ಯುದ್ಧ ಮಾಡಿ ನೋಡಿ ಅಂತ ಹೇಳಿ ಅವ್ರಂತಾರ. ಈಕೆಯನ್ನ ಕಡೆದು ಇವರ ರಕ್ತ ಕುಡಿದು ಬಿಡೋಣ ಅಂತ ಎಲ್ಲರೂ ಯುದ್ಧ ಪ್ರಾರಂಭ ಆಗ್ತದೆ. ನನಗೆ ವರ್ಣನೆ ಮಾಡಕ್ ಬರೋಲ್ಲ. ಅವರ ಅರ್ಥ ಏನು? ಈ ಕಥೆಗಳನ್ನು ನಾವೆಲ್ಲ ನೋಡೋದು ಯುದ್ಧ ಪ್ರಾರಂಭವಾದಾಗ ಬಡಿ ಕಡಿ ಎಲ್ಲ ಆಗ್ತದೆ. ನೀವು ಅನ್ಬೋದು, ದೇವಿ ಎಲ್ಲರನ್ನ ಕೊಂದ್ಬಿಟ್ಲೇನು ಆನಮನಿ ಅಂತೇಳಿ. ಅರ್ಥಗಳು ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದ್ದು, 4 ಮಂತ್ರಿಗಳು ಬರ್ತಾರೆ. 4 ಮಂತ್ರಿಗಳು, ಒಬ್ಬ 5 ಕೋಟಿ ಸೈನ್ಯ ಇಟ್ಕೊಂಡ, ಒಬ್ಬ 10 ಕೋಟಿ ಐತಿ, ಒಬ್ಬಂಗೆ 2 ಕೋಟಿ ಐತಿ, ಒಬ್ಬಂಗೆ 1 ಕೋಟಿ ಸೈನಿಕ ಅದಾರ. ಒಬ್ಬೊಬ್ಬರು ಅಟ್ಯಾಕ್ ಮಾಡ್ತಾರೆ. ಯುದ್ಧದ ನಿಯಮ ಹೇಗಿರ್ತದೆ ಅಂತಂದ್ರೆ, ಅವಾಗಿನ ಕಾಲದೊಳಗೆ ಮುಂಜಾನೆಯಿಂದ ಹಿಡಿದು ಸಂಜೆ ಮಟ್ಟ ಅಷ್ಟೇ. ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಯುದ್ಧ. ಸೂರ್ಯಾಸ್ತ ಮುಗಿಯಿತು, ಯುದ್ಧ ಅಲ್ಲಿಗೆ ಮುಗಿಯಿತು. ಮತ್ತೆ ಮರುದಿವಸ ಸೂರ್ಯೋದಯದಿಂದ ಪ್ರಾರಂಭ. ಹೀಗೆ ಯುದ್ಧ ಆಗುವಾಗ ಸಾವಿರಾರು ವರ್ಷಗಟ್ಟಲೆ ಯುದ್ಧ ಆಯಿತು. ಚಿದಾನಂದ ಪುತ್ರ ಹೇಳ್ತಾರೆ, ಶಿವ ನಂದೀಶನಿಗೆ ಹೇಳಾಕುಂತ 100 ವರ್ಷ ಯುದ್ಧವಾಯಿತು. ಆ ಯುದ್ಧದೊಳಗೆ ರುದಗ್ರ, ರಸಿಲೋಮ, ಬಿಡಾಲ, ಚಿಕ್ಷುರ ಅಂತಕ್ಕಂಥ ಈ ಎಲ್ಲ ರಾಕ್ಷಸರು ಕೂಡ ಫ್ರಂಟ್ ಲೈನ್. ನಾವೆಲ್ಲ ಅಂತೀವಲ್ಲ, ದೊಡ್ಡವರು ಒಬ್ಬೊಬ್ರು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಾರ, ಒಬ್ಬೊಬ್ರು ಕತ್ತಿಗಳನ್ನ, ಒಬ್ಬೊಬ್ರು ಅಸ್ತ್ರಗಳನ್ನ, ದೊಡ್ಡ ಅಸ್ತ್ರಗಳನ್ನ ಇಟ್ಕೊಂಡು ಆ ದೇವಿಗೆ ಪರಾಕ್ರಮ ಮಾಡಕ್ ನಿಂತಾರ. ಇಲ್ಲಿ ನಾವೆಲ್ಲ ತಿಳ್ಕೋಬೇಕು, ಇವರೆಲ್ಲ ಯಾರು ಅಂತೇಳಿ. ಇದೇ ಅವ್ರು ಹೇಳ್ತಾರೆ, ನಿನ್ನೊಳಗೆ ಆಗ್ತಕ್ಕಂಥ ಯುದ್ಧವನ್ನ ನೋಡು. ಅವರು ತಿಳಿಸೋದು, ನಿನ್ನೊಳಗೆ ಯುದ್ಧ ಆಗಕ್ಕುಂತದ, ದೇವಿ ನಿಮ್ಮ ಮನಸ್ಸೇ, ನಿಮ್ಮ ಆತ್ಮವೇ. ಇತ್ತ ಹಲವಾರು ಕೆಟ್ಟ ಹಸಿರು ಗುಣಗಳು ಮುಂದೆ ಕೂತು ನಾ ಮುಂದ ನೀ ಮುಂದ ಅಂತ ಬರಾಕುಂತಾವ. ಇಲ್ಲಿ ನಾವೆಲ್ಲ ತಿಳಿದುಕೊಳ್ಳೋದು, ಯಾರ್ಯಾರು ಈ ಕಾರ್ಯಗಳನ್ನ ಮಾಡ್ತಿರ್ತಾರೋ ಅವರುಗಳನ್ನ ದಮನ ಮಾಡೋದೇ ಈ ದೇವಿ ಪುರಾಣ. ಇತ್ತ ರಸಿಲೋಮ ಅಂತ ಬರ್ತಾನೆ, ಅವನಿಗೆ ಒಂದು ಗುಣವನ್ನ ಸಂಬೋಧನೆ ಮಾಡ್ತಾರೆ, ಲೋಭ ಗುಣ. ಯಾವುದು ನನಗೆ ಇರಲಿ, ಯಾರಿಗೂ ಏನು ಕೊಡಬಾರ್ದು ಅಂತಕ್ಕಂಥ. ಮುಂದೆ ಚಿಕ್ಷುರ ಅಂತಕ್ಕಂಥವನು ಬರ್ತಾನೆ, ಅವನಿಗೆ ಕಾಮ ಗುಣವನ್ನು ಸಂಬೋಧಿಸ್ತಾರೆ. ಇತ್ತ ರುದಗ್ರ ಅಂತಕ್ಕಂಥವನಿಗೆ ಕ್ರೋಧ ಗುಣವನ್ನ, ಮತ್ತೆ ಬಿಡಾಲ ಅಂತಕ್ಕಂಥ ಆ ಮಹಿಷಾಸುರ, ಬಿಡಾಲ ಅಂತಕ್ಕಂಥವನಿಗೆ ಮೋಹ ಗುಣವನ್ನ ಸಂಬೋಧನೆ ಮಾಡ್ತಾರೆ. ಇಲ್ಲಿ ನಾವೆಲ್ಲ ತಿಳಿದುಕೊಳ್ಳುವುದು, ದೇವಿ ಅವರೆಲ್ಲರನ್ನ ಸಂಹಾರ ಮಾಡಿ ಕೊನೆಗೆ ಮಹಿಷಾಸುರ ಅಂತಕ್ಕಂಥ ಮಹಾರಾಕ್ಷಸನನ್ನು ಸಂಹಾರ ಮಾಡೋದೇ ಈ ಚರಿತ್ರೆ. ಅದರೊಳಗೆ ಯುದ್ಧ ಮಾಡಿ ಒಬ್ಬೊಬ್ಬ ರಾಜರುಗಳನ್ನ ಕೊಲ್ಕೋತ ಹೋಗ್ತಾಳೆ. ಕೊನೆಯದಾಗಿ ಮಹಿಷಾಸುರ ಬರ್ತಾನೆ. ಮಹಿಷಾಸುರನ ನಾವು ನಾಳೆ ನೋಡೋಣ. ಇಲ್ಲಿ ಚಿಕ್ಷುರ ಅಂತಕ್ಕಂಥ ಈ ಒಬ್ಬ ಸಾಮಂತ, ಅವನ ಕೈಯೊಳಗಿರ್ತಕ್ಕಂಥ ಮಂತ್ರಿ, ಅವನ ಯಾವನ್ರಿ? ಕಾಮ. ನಾವೆಲ್ಲ ನಮಗೇ ಇರಲಿ ಅಂತಂದಾಗ ಎಷ್ಟು ಕೆಡಕಾಗ್ತದೆ ಅಂತಂದ್ರೆ ಜೀವನದೊಳಗೆ ಮನುಷ್ಯನಿಗೆ ಆಸೆ ತಪ್ಪಲ್ಲ, ಅತಿ ಆಸೆ ಅನ್ನೋದು ಅದು ದೊಡ್ಡ ತಪ್ಪು ಅಂತಕ್ಕಂಥದ್ದು. ಇಲ್ಲಿ
ಡಿ.ವಿ.ಜಿ ಅವರು ಹೇಳ್ತಾರೆ, ದಾಸರು ನಾವೆಲ್ಲ ಶುನಕ ನಂದದಿ ಜಗದಿ. ಹೇಳ್ತಾರೆ, ದಾಸರು ನಾವೆಲ್ಲ ಶುನಕ ನಂದದಿ ಜಗದಿ, ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಅವರು ಬರೀತಾರೆ, ಈ ಜೀವನ ಹೇಗಿದೆ ಅಂತಂದ್ರೆ ಎಲ್ಲರೂ ಕೂಡ ದಾಸರೇನ. ಹೇಗೆ ದಾಸರು? ಕಣ್ಣಿಗೆ ರೂಪ ಏನು ಕಾಣ್ತದೋ ಅದನ್ನು ನೋಡ್ತೇವೆ, ಕಿವಿಗೆ ಏನು ತಿಳಿತದೋ ಅದನ್ನು ಕೇಳ್ತೇವೆ, ನಾವು ಮಾತಿಗೆ ಏನು ಬರ್ತದೋ ಮಾತಾಡ್ತೇವೆ, ಒಂದಕ್ಕೂ ನಿಗ್ರಹ ಇಲ್ಲ. ಅವ್ರು ಹೇಳ್ತಾರೆ, ದಾಸರು ನಾವೆಲ್ಲ ಶುನಕ ನಂದದಿ ಜಗದಿ. ಹೇಗೆ ಒಂದು ನಾಯಿ ಅದಕ್ಕೆ ಏನು ಅನಿಸ್ತದ ಅದನ್ನು ಮಾಡುತ್ತೆ ನಾಯಿ. ಆದರೆ ನಾವು ನಿಗ್ರಹಿಸಬೇಕಾಗಿದ್ದು ಮನಸ್ಸನ್ನ. ಇತ್ತ ಆಸೆಗಳು ತಪ್ಪಲ್ಲ, ಆದರೆ ಕಡಿಮೆ ಆಸೆಯಿಂದ ಬದುಕೋದೇನಿದೆ ಮನುಷ್ಯನನ್ನು ಬಹಳ ಉದ್ಧಾರ ಮಾಡುತ್ತದೆ. ಅದಕ್ಕೆ ಹೇಳ್ತಾರೆ, ಧರ್ಮಾರ್ಥವಾಗಿರ್ತಕ್ಕಂಥ ಕಾಮ ಏನಿದೆ ಅದು ನಿನ್ನನ್ನು ರಕ್ಷಣೆ ಮಾಡ್ತದೆ. ಒಬ್ಬ ಮೀನುಗಾರ ಸಮುದ್ರದ ದಡಿಯೊಳಗೆ ಮೀನು ಹಿಡಿತಿರ್ತಾನೆ. ಅವನ ಬಡತನ ಹೆಂಗಿರ್ತದೆ? ಮೀನು ಹಿಡಿಬೇಕು, ಅದನ್ನು ಮಾರಬೇಕು, ತಿನ್ನಬೇಕು. ಆ ಸಂದರ್ಭಕ್ಕೆ ಮೀನು ಹಿಡಿಯುವಾಗ ಒಂದು ಬಂಗಾರದ ಮೀನು ಸಿಗ್ತದೆ. ಆ ಬಂಗಾರದ ಮೀನು ಅವನನ್ನು ಬೆಳ್ಕೊಳ್ತದೆ. ಮೀನುಗಾರ, ನನ್ನನ್ನು ಒಯ್ದು ಮಾರಬೇಡ, ನನ್ನನ್ನು ಸಮುದ್ರಕ್ಕೆ ಬಿಡು, ನಾನು ಸಮುದ್ರದ ದೇವತೆ, ನೀನು ಏನು ಕೇಳ್ತೀಯ ಕೊಡ್ತೇವೆ. ಅವಾಗ ಮೀನುಗಾರ ಅಂತ, ಆಯ್ತು ಬಿಡಪ್ಪ, ಕೇಳಿದು ಕೊಡ್ತಾಳಂದ್ರೆ ಯಾಕೆ ಹಿಂಸೆ ಮಾಡೋಣ, ಬಿಡ್ತಾಳ. ಹೆಂಡತಿಗೆ ಬಂದು ಹೇಳ್ತಾನೆ, ಹಿಂಗೆ ಆಯ್ತು. ಹೆಂಡತಿ ಹೇಳ್ತಾಳ, ಹಂಗಂದ್ರೆ ಏನಾದ್ರು ಕೇಳಬೇಕಿಲ್ಲ, ಹಂಗೆ ಯಾಕೆ ಬಂದೆ ಅಂದಾಗ ಆ ಹೋಗಿ ಮೀನುಗಾರ ಕರೀತಾನೆ. ಓ ಸಮುದ್ರ ದೇವತೆ ಅಂದಾಗ ಬರ್ತದ ಮೀನು, ಏನು ಬೇಕು ಅಂತ ಕೇಳ್ತಾಳೆ. ನನಗೆ ಇರಲಿಕ್ಕೆ ಮನೆ ಇಲ್ಲ, ಮಳೆ ಬಂದು ಸೋರಿ ಹೋಗ್ತದ, ಒಂದು ಮನೆ ಕೊಡು. ಆಯ್ತು, ಮನೆ ಆಗ್ತದ, ಹೋಗು, ಮನೆ ಆಯ್ತು, ಕಲ್ಪನೆ ಮಾಡ್ಕೊಳ್ರಿ, ಲಾಜಿ ಕೊಡೋದು ಕೊಡ್ರಿ, ಮನೆ ಆಗ್ತಂದ್ರೆ ಆಗ್ತದ ಅಂತೇಳಿ ಮನೆ ಆಗ್ತದೆ. ಇತ್ತ ಮತ್ತೆ ಹೋಗ್ತಾಳ. ಆ ಹೆಂಡತಿ ಹೇಳ್ತಾಳೆ, ಮನೆ ಅಷ್ಟೇ ಕೇಳಿದ್ರಲ್ಲ, ಇಷ್ಟು ಮನೆ ಸಾಕಾಗವಲ್ದು ನೋಡ್ರಿ. ಮೊದಲು ಏನಿದ್ದಕ್ಕೆ ಗುಡಿಸೋದ್ರೊಳಗಿರ್ತಕ್ಕಂಥ ಹೆಣ್ಣು ಮನೆ ಕೇಳಿದ್ದು. ಆಯ್ತು, ಮನೆಯೊಳಗಾದ್ರೂ ಸುಖವಾಗಿ ಇರ್ಬೋದಾಗಿತ್ತು. ಅವಾಗಂತಾಳ, ಇಷ್ಟು ಸರಿ ಆಗಂಗಿಲ್ಲ, ಒಂದು ದೊಡ್ಡ ಅರಮನೆ ಕೊಟ್ಬಿಟ್ಟು ಭಾಳ ಚಲೋ ಆಗುತ್ತ. ಮತ್ತೆ ಕೇಳ್ತಾಳೆ, ಅರಮನೆ ಆಯ್ತು. ಅರಮನೆ ಆದಾಗಲೂ ಕೂಡ ಅನ್ಕೊಂತಾಳೆ, ಭಾಳ ಸೆಖಿ, ನಮಗೆ ಬೇಕಾದ ಗಾಳಿ ಬರೋದಿಲ್ಲ, ಸೂರ್ಯ ಯಾವಾಗ ಯಾವಾಗ ಹುಡುಗಂತ ಬರ್ತಾನ, ಆ ಸೂರ್ಯ ಇದ್ದಾಗ ನಮಗೆ ಸೆಖೆ ಆಗ್ತದ. ಅಕ್ಕಿ ಅಂತಾಳ ಗಂಡಗಳಿಗೆ, ಸೂರ್ಯ ಚಂದ್ರರ ಏನು ಚಲನೆ ಇದೆ ಅದು ನನ್ನ ಹಿಡಿತಕ್ಕೆ ಬರುವ ಹಾಗೆ ಹೇಳು ಅಂತ ಹೇಳ್ತಾಳೆ. ಕೊಡ್ತಾಳೆ ಅಂತ ಕೇಳು. ಹೋಗಿ ಕೇಳ್ತಾಳ, ಸೂರ್ಯಚಂದ್ರರ ಚಲನೆ ಏನಿದೆ, ಯಾವಾಗ ಬೇಕು ಸೂರ್ಯ ಬರಬೇಕು, ನಾವು ಹೋಗಂದಾಗ ಹೋಗ್ಬೇಕು. ಕೇಳಿದಾಗ ದೇವಿ ಅಂತಾಳ, ಆಯ್ತು ಕೊಡ್ತೀನಿ ಹೋಗು ಅಂತಾಳೆ. ಅವಾಗ ಹೋಗ್ತಾನ. ಹೋದಾಗ ಮನೆ ಇರಂಗಿಲ್ಲ, ಅರಮನೆ ಇರಂಗಿಲ್ಲ, ಏನು ಇರಂಗಿಲ್ಲ. ಅವಾಗ ಆಕೆ ಅಂತಾಳ, ಅಲ್ಲ ಹಿಂಗ್ಯಾಕೆ ಆಗ್ತದು. ಅವಾಗ ಮತ್ತೆ ಕೇಳ್ತಾನೆ, ಕೇಳಿದ್ದು ಕೊಡ್ತೀನಿ ಅಂತ ಹೇಳಿಲ್ಲ ನೀನು, ಕೊಟ್ಟಿದ್ದನ್ನು ಕಸ್ಕೊಂಡಿಲ್ಲ ಅಂದಾಗ ಆ ಸಮುದ್ರ ದೇವತೆ ಹೇಳ್ತಾಳ, ಮನುಷ್ಯನಿಗೆ ಆಸೆ ಇರಬೇಕು, ಇಷ್ಟ ಆಸೆ ಇರಬಾರ್ದು. ಇರಾಕ್ ಚಂದ ಮನೆ ಇರ್ತಲ್ಲ, ತಗೋಬೇಕಾಗಿತ್ತಲ್ಲ, ಅದನ್ನೇ ನೀನು ಪ್ರಕೃತಿಯನ್ನೇ ದಾಸನನ್ನಾಗಿ ಮಾಡ್ಲಿಕ್ಕೆ ಹೊರಟಿದೆಯಲ್ಲ, ಇದು ಸರಿಯಲ್ಲ. ನಾವು ಮನುಷ್ಯನ ಜೀವನದೊಳಗೆ ಒಂದಿಷ್ಟು ನಿಗ್ರಹ ಇಲ್ಲದೆ ಹೋದರೆ ಮನುಷ್ಯನ ಜೀವನ ಬಹಳ ದುಃಖಮಯವಾಗ್ತದೆ. ಅದಕ್ಕೆ ಕಾಮ ಅಂತಂದ್ರೇನು? ಅತಿಯಾದ ಆಸೆ ಏನಿದೆ ಅದು ನಮ್ಮನ್ನು ಬಹಳ ಬಂಧನಕ್ಕೊಳಗೆ ಮಾಡ್ತದೆ. ಎಷ್ಟು ಊಟಾರ ಎಷ್ಟು ಮಾಡ್ತಾರೆ ಯಾರಾದರೂ? ಹೊಟ್ಟೆ ತುಂಬು ಮಠ ಊಟ ಮಾಡ್ಬೋದು ಯಾರಾದರೂ, ಅಧಿಕವಾಗಿ ಊಟ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಡಿ.ವಿ.ಜಿ ಅವರು, ಬೇಕು ಬೇಕು ಅನ್ನೋದು ಇದನ್ನು ಯಾರು ಕಲಿಸಿದ್ರು ನನಗೆ ಮನುಷ್ಯ. ಅವ್ರು ಹೇಳ್ತಾರೆ, ನನಗೆ ಪಂಚಾಕ್ಷರಿ ಮಹಾಮಂತ್ರ ಗೊತ್ತು, ಏನೇನೋ ಮಂತ್ರಗಳು ಗೊತ್ತು, ಆದರೆ ಬೇಕು ಬೇಕು ಅನ್ನೋದು ಯಾರು ಕಲಿಸಿದ್ರು? ಯಾರು ಕಲಿಸ್ಬೇಕಂದ್ರೆ ಅದನ್ನು ಯಾರು ಕಲಿಸೋದು ಬೇಡ, ಬೇಕನ್ನೋದನ್ನು ಬ್ಯಾಡ ಅನ್ನೋದನ್ನು ಯಾರಾದ್ರೂ ಕಲಿಸ್ಬೇಕು. ಆದರೆ ಬೇಕನ್ನೋದೇನಿದೆ ಅದನ್ನು ಯಾರೂ ಕಲಿಸೋದು ಬೇಡ. ಸಣ್ಣವರಿದ್ದಾಗ ನೋಡ್ರಿ, ಆ ಸಣ್ಣ ಮಗು ಅಗಳ ಅಡ್ಡಾಡ್ಕೊಂಡು ಬಂತಿಲ್ಲಿ, ಆ ಸಣ್ಣ ಮಗುವಿಗೆ ಇರ್ತಕ್ಕಂಥದ್ದು ಇದೇ ಜಗತ್ತು, ನಮಗಿರೋದು ಇದೇ ಜಗತ್ತು. ನಾವು ಸಣ್ಣವರಿದ್ವಲ್ಲ, ಎಲ್ಲರೂ ಸಣ್ಣವರಿದ್ದಾಗ ಏನೂ ಕಾಣದೇ ಇರ್ತಕ್ಕಂಥ ಈ ಜಗತ್ತು ಈಗ ನಮ್ಗೆ ಎಷ್ಟು ಕಾಡ್ತದ ನೋಡ್ರಿ. ನೀವು ಆ ಸಣ್ಣ ಮಕ್ಕಳಿಗೆ ಚಲೋ ಚಲೋ ಬಟ್ಟೆ ಹಾಕ್ತೀರಿ, ಅದಕ್ಕೆ ಯಾವುದೂ ಕೂಡ ಅದು ತನ್ನ ಇದರೊಳಗೆ ಇರ್ತದೆ, ಯಾವಾಗಲೂ ಖುಷಿ ಪಡ್ತದ, ಒಂದು ಅಳ್ತದೆ ಇಲ್ಲ ಖುಷಿ ಪಡ್ತದ. ನೀವು ಎಷ್ಟೇ ಮುದ್ದಾಗಿ ಸ್ವಚ್ಛವಾಗಿಟ್ಟಾಗಲೂ ಕೂಡ ಅದು ಹೋಗಿ ಬೀಳೋದು ಧೂಳಕ. ಅದಕ್ಕೆ ಧೂಳು ಅಂತ ಗೊತ್ತಿಲ್ಲ, ಹೊಲಸು ಅಂತ ಗೊತ್ತಿಲ್ಲ. ಆದರೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಸ್ವಭಾವ ಮುಂದೆ ಹೇಗಾಗ್ತದೆ? ಮುಂದೆ ಎಲ್ಲವನ್ನು ನೋಡ್ತದೆ, ಪ್ರಪಂಚವನ್ನು ನೋಡ್ತದೆ, ನಿಮ್ಮ ವರ್ತನೆ ನೋಡ್ತದ. ಅದರ ಬದಲಾವಣೆ ಹೇಗಾಗ್ತದೆ ಅಂತಂದರೆ, ಯಾವುದು ಅದಕ್ಕೆ ಕೆಟ್ಟದ್ದಾಗಿದ್ದಿಲ್ವೋ ಮುಂದೆ ಎಲ್ಲವೂ ಕೂಡ ಅದಕ್ಕೆ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಗೊತ್ತಾಗಿ
ಮನುಷ್ಯನ ಜೀವನದೊಳಗೆ ಆಗಬಾರದ ವ್ಯಕ್ತಿಗಳು ನಾವೆಲ್ಲ ನೋಡಾಕುತ್ತೀವಿ. ಅದಕ್ಕಂತವರು ಬೇಕು ಅನ್ನೋದನ್ನು ಯಾರು ಕಲಿಸಿದ್ದಾರೆ? ನಮಗೂ ಕೂಡ ಯಾರೂ ಕಲಿಸಿಲ್ಲ. ನಮಗೆ ಎಲ್ಲವನ್ನ ಬೇಕು ಅಂತಂದು ಲಾಸ್ಟ್ ಕೊನೆಯೊಳಗೆ ಏನಾಗ್ತದೆ? ಜೀವನದ ಆನಂದವೇ ಕಳ್ಕೊತೀವಿ. ಜೀವನದ ಆನಂದ ಹೇಗಿದೆ? ಒಂದು ಪಿಕ್ಚರ್ ನೋಡ್ತೇವೆ, ನೀವು ಮಧ್ಯದಿಂದ ನೋಡಿಬಿಟ್ರೆ ಇಂಟರ್ವ್ಯೂ ಸೀನಿಂದ ನೀವು ಎಂಟು ನೋಡಿದ್ರೆ ಅರ್ಥ ಆಗೋದಿಲ್ಲ ಪಿಕ್ಚರ್. ನೀವು ಒಂದನೇಗಿಂತ ನೋಡಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ ಇರ್ತದೆ, ಅದನ್ನು ನೋಡ್ಲಿಕ್ಕೆ ಅಂದ್ರೂ ಅರ್ಥ ಆಗಂಗಿಲ್ಲ. ಅವ್ರು ಹೇಳ್ತಾರೆ, ಒಂದು ಚಿತ್ರ ಹೇಗೆ ಸಾವಿರಾರು ಚಿತ್ರಗಳನ್ನು ಕೂಡಿ ಒಂದು ಮೂವಿ, ಅದೇ ನಮ್ಮ ಜೀವನ. ಹೇಳ್ತಾರೆ ಅವರು, ಸಾವಿರಾರು ಘಟನೆಗಳು ನಿನ್ನೊಳಗಿದ್ದಾವೆ, ಪ್ರತಿ ಘಟನೆಗಳನ್ನು ನೀನು ಜೀವಿಸೋದಾದರೆ ನೀನು ನಿಜವಾಗಿ ಜೀವಿಸಿದಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರತಿ ಘಟನೆಗಳನ್ನ ಜೀವಂತವಾಗಿ ಜೀವಿಸೋದಾದ್ರೆ ನಿನ್ನ ಕ್ಲೈಮ್ಯಾಕ್ಸ್ ಅನ್ನೋದೇನಿದೆ ಅದು ಬಹಳ ಸೊಗಸಾಗಿರ್ತದೆ. ಇಲ್ಲ ನಮ್ಮ ಜೀವನ ದುಃಖವಾಗ್ತದೆ. ಯಾವುದು ಜೀವನ ನಿಜವಾಗಿ ಜೀವಿಸೋದೇನು ಗೊತ್ತ್ರಿ? ಈಗ ಒಂದು ಸಣ್ಣ ಮಗು ಬಂತು, ಆ ಮಗುವನ್ನು ನೋಡಿ ಆನಂದ ಪಡಬೇಕು. ಇದು ಒಂದು ಕ್ಷಣ, ಅದನ್ನು ಆನಂದ ಪಟ್ಟು ಬಿಟ್ಟರೆ ಸಾಕು. ಮುಂದಿನ ಘಟನೆಗಳು ಮುಂದೆ ನಮಗೆ ಅದು ಇರಂಗಿಲ್ಲ. ನಾವು ಹಿಂದಿನದನ್ನು ತಲೆಯಾಗಿ ಹಾಕೊಂಡು ಮುಂದಿನದನ್ನು ತಲೆಯೊಳಗೆ ಇಟ್ಟುಕೊಂಡು ಜೀವನ ನಡೆಸುವಾಗ ಮನುಷ್ಯ ಜೀವನ ಬಹಳ ದುಃಖವಾಗ್ತದೆ. ಅದಕ್ಕೆ ಹೇಳ್ತಾರೆ ದುಃಖ ದೋಷಾನುದರ್ಶನ ಹೇಳ್ತಾರೆ ಭಗವದ್ಗೀತೆಯೊಳಗೆ. ಜನ್ಮ ದುಃಖ ಜರ ವ್ಯಾಧಿ ದುಃಖ ದೋಷಾನುದರ್ಶನ. ನಮಗೆ ದುಃಖಗಳು ಕಾಣಕುಂತಾವ, ಹುಟ್ಟಿದವನು ಸಾಯಕುಂತಾನ, ಕಷ್ಟ ಪಡಾಕುಂತಾನ, ಅವುಗಳನ್ನು ನೋಡಿ ನಾವೆಲ್ಲ ಕಲಿಯವಲ್ರಿ. ನಾವು ಕಲಿಯೋದೇನು ಅಂತಂದ್ರೆ ಇದೇ, ಮನುಷ್ಯ ಸಿಟ್ಟನ್ನು ಬಿಡು. ಹೇಳ್ತಾರೆ ಜಗತ್ತಿನೊಳಗೆ ಆಸೆ ಬರುತ್ತನಾದ್ರೂ ಕೂಡ ಅವನಿಗೆ ಒಂದಿಷ್ಟು ಮಾನ್ಯತೆ ಇದೆ. ಅವನೇನಾದ್ರೂ ಕೋಪಿಷ್ಟನಾಗಿ ಬಿಟ್ಟರೆ ಅವನ ಜೀವನಕ್ಕೆ ಎರಡಷ್ಟು ಬೆಲೆಯನ್ನು ಕೊಡೋದಿಲ್ಲ ಸಮಾಜ. ಯಾಕೆ ಅಂತಂದ್ರೆ ದುರ್ವಾಸ ಮುನಿಗಳು, ಅವರ ಕೋಪ ಎಂಥದ್ದು ಅಂತಂದ್ರೆ ಅವ್ರು ಯಾರು ಕೋಪಿಸ್ಕೊಂತಾರ ಅವ್ರ ಜೀವನ ಸರ್ವನಾಶ. ಅಂತ ಸಿಟ್ಟಿರ್ತಕ್ಕಂಥ ದುರ್ವಾಸ ಮುನಿ ಕೊನೆಗೆ ಅನಿಸಿದ್ದೇನು ಅಂತಂದ್ರೆ ಸಿಟ್ಟಿನಿಂದ ಜಗತ್ತಿನೊಳಗೆ ಬಹಳ ದಿವಸ ಉಳಿಯೋಕ್ಕಾಗೋದಿಲ್ಲ. ಈ ಜಗತ್ತಿನ ಅನ್ಕೊಳ್ಳೋದೇನು, ನೀನೇನಾದ್ರೂ ಮಹಾ ಆಸೆ ಬರುತ್ತನಾಗು, ಅದು ನಡೀತದೆ. ಅದೇ ಕೋಪಿಷ್ಟನಾಗಿ ಬಿಟ್ರೆ ಯಾರು ಕೂಡ ನಿನ್ನನ್ನು ಮಾನ್ಯತೆ ಮಾಡೋದಿಲ್ಲ. ಹೇಗೆ ಸಿಟ್ಟು ಮಾಡ್ತದೆ ಅಂತಂದ್ರೆ, ನೀವು ಒಬ್ಬ ಗುರು ಶಿಷ್ಯನಿಗೆ ಹೇಳ್ತಿರ್ತಾನೆ, ಅವ ಎಷ್ಟು ಕೋಪಿಷ್ಟ ಅಂದ್ರೆ ದಿವಸಕ್ಕೆ ಒಂದು 20 ಸಲ ಕೋಪ ಮಾಡ್ಕೊತಿರ್ತಾನೆ. ಯಾರು ಬಂದು ಹಿಂಗೆ ಮಾತಾಡ್ಸಿದ್ರೆ ಸಾಕು ಸಿಟ್ಟು ಮಾಡ್ಕೊಳ್ಳೋದು, ಏನು ಉಂಡೆ ಅಂತ ಕೇಳಿದ್ರೆ ಅದೇ ಆಗ್ಬೇಕು ಅಂತ ಅನ್ನೋದು. ಯಾರೇನೇ ಅಂದ್ರೂ ಕೂಡ ಬಹಳ ಕೋಪಿಷ್ಟ. ಅವನಿಗೆ ಬುದ್ಧಿ ಕಲಿಸ್ಬೇಕಾಗಿರ್ತದೆ ಗುರುಗಳು. ಕರೆದು ಹೇಳ್ತಾರೆ, ನೀನು ಹೋಗು, ನಿನಗೆ ಎಷ್ಟು ಸತೆ ಸಿಟ್ಟು ಬರ್ತದಲ್ಲ ಅಷ್ಟು ಸತೆ ಗೋಡಿಗೆ ಮಳೆ ಹೊಡಿ. ಈಗ ಒಂದು ಸತೆ ಸಿಟ್ಟು ಬಂತ ಒಂದು ಗೋಡಿಗೆ ಮಳೆ ಹೊಡಿಯೋದು, ಎರಡನೇ ಸತೆ ಬಂತ ಮತ್ತೆ ಹೊಡಿಯೋದು, ಒಂದು 20-30 ಸತೆ ಬಂದಾಗಲೂ ಕೂಡ ಆ ಗೋಡಿಗೆ ಮಳೆ ಹೊಡಿ. ಅವಾಗ ಅವನಿಗೆ ಅರ್ಥ ಆಗ್ತದೆ. ಒಂದನೇ ದಿವಸ ಒಂದು 20 ಇದ್ದಾಗ ಮರು ದಿವಸ ಹಂಗೆ ಕಡಿಮೆ ಆಗ್ತದೆ. ಹಂಗೆ ಕಡಿಮೆ ಆಗಿ ಒಂದು 7-6 ಆಗ್ತದೆ. ಸಂದರ್ಭ ಹೊಂದ್ಕೊಳ್ಳೋದು ಅಂದ್ರೆ ಇದಾಗ ಬರೋದು. ಮನುಷ್ಯನ ಜೀವನದೊಳಗೆ ಎಲ್ಲವೂ ಸಂದರ್ಭ ನಾವು ಅನ್ಕೊಂಡಂಗೆ ಇರಂಗಿಲ್ಲ. ಮತ್ತೆ ಓದ್ತಲ್ರಪ್ಪ ಅದು. ಮನುಷ್ಯನಿಗೆ ಕೇಳದ ಮನುಷ್ಯನಿಗೆ ಅದನ್ನು ನಮ್ಮ ಕೈಯೊಳಗಿರ್ತಕ್ಕಂಥದ್ದು. ನೀವು ಮಳೆ ಬಂದಾಗ ಏನು ಮಾಡ್ತೀರಿ? ಮಳೆ ನಿಲ್ಲಿಸೋ ತಾಕತ್ತೈತೆ ಯಾರಿಗೂ ಛತ್ರ ಹಿಡ್ಕೊಂತೀರಿ. ಯಾರಾದರೂ ಏನಾರು ಅಂದಾಗ ಅವರನ್ನ ನಿರ್ಬಂಧನೆ ಮಾಡೋ ಶಕ್ತಿ ಯಾರಿಗಿಲ್ಲ. ಒಳಗೇನಾದರೂ ಇಲ್ಲಿ ಏನಾಗ್ತದೆ ಅದನ್ನು ನಿಗ್ರಹಿಸೋ ಶಕ್ತಿ ಎಲ್ಲರಿಗಿದೆ. ಇಲ್ಲಿ ಆತ ಮಳಿ ಬೆಳಿತಾನೆ, 6-7 ಆಗ್ತಾವ, ಗುರುಗಳ ತಾಕ ಬಂದಂತಾನ, ಗುರುಗಳ ಸಿಟ್ಟು ಕಡಿಮೆ ಆಗಂತದ. ಅವನಿಗೆ ಗೊತ್ತಿಲ್ಲ ಸಿಟ್ಟಿನಿಂದ ಅದರ ಪ್ರಭಾವ ಹೇಗಿರ್ತದೋ ಗೊತ್ತಿಲ್ಲ. ಪಾಪ ಹುಡುಗಿಗೆ ಗುರುಗಳು ಅಂತಾರ, ಹೋಗು ಆ ಮಳಿ ಎಷ್ಟು ಹೊಡೆದಿಲ್ಲ ಆ ಎಲ್ಲ ಮಳೆ ಕಿತ್ಕೊಂಬ ಅಂತಾರ. ಹೋಗಿ ಎಲ್ಲ ಮಳೆಗಳನ್ನ ಕಿತ್ಕೊಂಡ್ ಬರ್ತಾನ. ಮಳೆ ಹೊಡೆದಾಗ ಏನಾಗ್ತದೆ ನೋಡಿ, ತೂತು ಬಿದ್ದಿರ್ತಾವ ಬಾಳು.
ಅವ್ರಂತಾರ ಆ ತೂತುಗಳನ್ನು ಮುಚ್ಚು ಅಂತ ಹೇಳ್ತಾರೆ. ಮುಚ್ಚಕ್ಕಾಗೋದಿಲ್ಲ ಅವನು. ಅವಾಗ ಅವ್ರು ಹೇಳ್ತಾರೆ, ನಿನಗೆ ಕ್ರೋಧದೊಳಗಿದ್ದಾಗ ಅನ್ನೋದು ಮಾತ್ರ ಗೊತ್ತಿದೆ ವಿನಃ ಏನಾದರೂ ಬೈಯೋದು ಗೊತ್ತಿದೆ, ಆದರೆ ಆ ಮಾತಿನ ಪ್ರಭಾವದಿಂದ ಅವರಿಗೆ ಏನಾಗ್ತದೆ, ಒಳಗೆ ಮನಸ್ಸಿಗೆ ಏನು ಪ್ರಭಾವವಾಗ್ತದೆ ಅದು ಗೊತ್ತಿದೆ ನಿನಗೆ. ಅವರು ತಿಳಿಸೋರು, ನೀನು ಮಳೆ ಹೊಡೆದಿರ್ತಕ್ಕಂಥ ಗೋಡೆ ಆ ಸಣ್ಣ ತೂತುಗಳನ್ನೇ ಮುಚ್ಚೋದಾಗೋದಿಲ್ಲ ನನಗೆ, ಆದರೆ ಆ ಸಿಟ್ಟಿನಿಂದ ಆಗಿರ್ತಕ್ಕಂಥ ಆ ಪ್ರಭಾವ ಏನಿದೆ ಅದನ್ನು ಮುಚ್ಚಬೇಕಂದ್ರೆ ಯಾರು ಕೂಡ ಆಗೋದಿಲ್ಲ. ಸಿಮೆಂಟ್ ಹಾಕಿ ಮುಚ್ಚಬಹುದು ಗೋಡೆ ಅದು, ಆದರೆ ಮನಸ್ಸಿಗೆ ಆದ ಕೆಟ್ಟ ಪ್ರಭಾವಗಳನ್ನು ಏನಾದರೂ ಕಡಿಮೆ ಮಾಡಬೇಕು ಅಂತಂದರೆ ಮರಳಿ ಪ್ರೀತಿ ಮಾತು ಬರಲೇಬೇಕು. ಪ್ರೀತಿ ಮಾತು ಇಲ್ಲ ಅಂತಂದರೆ ಮನುಷ್ಯನ ಜೀವನ ಸುಗಮವಾಗಿ ಆಗೋದಿಲ್ಲ. ಇಲ್ಲಿ ರುದಕ್ರ ಅಂತಕ್ಕಂಥ ರಾಕ್ಷಸ ಏನು ಅಂತಂದರೆ, ದೇವಿ ಅವನನ್ನು ಸಂಹಾರ ಮಾಡ್ತಾಳೆ ಅಂದರೆ ಸಿಟ್ಟನ್ನು ಗೆಲ್ಲಬೇಕು. ಸಿಟ್ಟು ಇರಬೇಕಿಲ್ಲ ಅಂತಲ್ಲ, ರಾಮನ ಜೀವನದೊಳಗೆ ಆಗ್ತದೆ. ಅಪ್ಪ ನೀನು ಅಭಿಷೇಕ ಆಗೋದು ಬೇಡ, ರಾಜ್ಯಾಭಿಷೇಕ ಆಗೋದು ಬೇಡ, ರಾಜನಾಗೋದು ಬೇಡ ಅಂತ ಕಳಿಸಿದಾಗ ಆತ ಹೋರಾಡ್ಬೋದಾಗಿತ್ತು. ಇಲ್ಲ, ಜನರಿಗೆ ಪ್ರಚೋದನೆ ಕೊಡಬಹುದಾಗಿತ್ತು. ಹೋರಾಟ ನೀವು ನನ್ನ ಪರವಾಗಿ ನಮ್ಮ ಮಕ್ಕಳಿಗೆ ವಿರುದ್ಧ ನಿಂತು ಹೋರಾಡಿ ಅನ್ಬೋದಾಗಿತ್ತು. ಪ್ರಜ್ಞಾವಂತನಾಗಿರ್ತಕ್ಕಂಥ ರಾಮ ವಿಚಾರ ಮಾಡ್ಕೊತಾನ, ನನ್ನ ತಮ್ಮ ಅವ ಆಗಲಿ. ಅದರ ಜೊತೆಗೆ ಅಷ್ಟ ಅಲ್ಲ, ಅವ ಅನ್ಕೊತಾನೆ ರಾಜನಾದವನು ಹೇಗೆ ನಡೆಯಬೇಕು ಅನ್ನೋದನ್ನು ಕಲಿಸಿಕೊಡ್ತಾನೆ. ಇವತ್ತು ಮೊನ್ನೆ ನಿರ್ಭಯಾನಂದ ಸ್ವಾಮಿಗಳು ಹೇಳೋದನ್ನು ಹೇಳತ್ತೆ ನಿಮಗೆ. ಅವ್ರು ಹೇಳ್ತಾರೆ, ಇವತ್ತು ರಾಜಕಾರಣಿಗಳು ತಮ್ಮ ತಪ್ಪುಗಳಾದಾಗ ಅವುಗಳನ್ನು ಮುಚ್ಚಿಕೊಂಡು ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸೋದು, ಇಲ್ಲ ಅದರ ವಿರುದ್ಧವಾಗಿ ಏನೇನೋ ಮಾಡೋದು ನೋಡ್ತೀವಲ್ಲ. ಒಂದು ತಿಳ್ಕೋಬೇಕು, ಯಾವ ರಾಮ ಅವನಿಗೆ ತಂದೆಯ ವಿರುದ್ಧ ಹೋಗುವ ಶಕ್ತಿ ಇತ್ತು, ಆದರೆ ಹೋಗಲಿಲ್ಲ. ಯಾಕೆ ಅಂದರೆ ನನ್ನನ್ನು ನೋಡಿ ನನ್ನ ದೇಶದ ಜನ ಕರೀತಾರೆ, ನಾಳೆ ಅವರ ತಂದೆ ಏನಾದರೂ ಅಂದಾಗ ಇದೇ ರೀತಿ ಆ ತಂದೆಗೆ ಮಾಡಿಬಿಟ್ರೆ ಅವರಿಗೂ ಕೂಡ ಆಗೋದು ದುಃಖವೇ. ಅವ ತಿಳ್ಕೊಂತಾನ, ನನಗೆ ಹೋದ್ರೆ ಏನಾತ ರಾಜ್ಯ, ಈ ಜನರಿಗೆ ಈ ಪಾಠ ಕೊಡಬಾರ್ದು ಅಂತ ಆತ ಸುಮ್ಮನೆ ಹೋಗ್ತಾನೆ. ನಮ್ಮ ಜೀವನದೊಳಗೆ ಮಹಾಭಾರತ ಆಗೋದಿಲ್ಲೇನೋ? ನಮ್ಮ ಜೀವನದ ಮಹಾಭಾರತ ಆಗ್ತದೆ. ಅವರು ಆಸ್ತಿಗಾಗಿ ಗುದ್ದಾಡಿ ಮಹಾಭಾರತ ಆಯ್ತಲ್ಲ, ಇಲ್ಲಿ ಆಸ್ತಿಗೆ ಗುದ್ದಾಡೋದು, ದುಡ್ಡಿಗೆ ಗುದ್ದಾಡೋದು. ಆದರೆ ನಾವು ತಿಳ್ಕೋಬೇಕು, ಒಂದು ಹೆಚ್ಚಳ ಬರಲಿ ಕಡಿಮೆ ಬರಲಿ ಅದನ್ನು ಸರಿಯಾಗಿ ಸಮವಾಗಿ ತಿಳ್ಕೊಂಡು, ಆಯ್ತು ನಮ್ಮ ತಮ್ಮಂಗರ ಹೋಗೈತಲ್ಲ ಅಂತ ತಿಳ್ಕೊಂಡು ಬದುಕಿಬಿಟ್ರೆ ಸುಮ್ಮನೆ ಹೋಗ್ತದೆ ಜೀವನ. ಇಲ್ಲ, ನಾನು ಗುದ್ದಾಡ್ತೇನೆ ಅಂತಂದರೆ ಅದಕ್ಕೆ ಫಲ ಇರೋದೆ. ಇಂಥ ದ್ರೌಪದಿ, ಕೃಷ್ಣ ಅಂತಾನು ದ್ರೌಪದಿಗೆ, ಬೇಡ ಯುದ್ಧ ಮಾಡೋದು ಬೇಡ, ನಾನು ಸಂಧಾನ ಮಾಡಿ ಒಪ್ಪಿಸ್ತೀನಿ, ನೀನು ಆ ದ್ರೌಪದಿಗೆ ವಸ್ತ್ರಾಭರಣ ಆದಾಗ ಆಕೆಗೆ ಸಿಟ್ಟಿರ್ತದೆ, ಅವರನ್ನು ಕೊಲಿಸಲೇಬೇಕು ಅಂತೇಳಿ ಕೃಷ್ಣ ಹೇಳ್ತಾನೆ, ನಿನ್ನ ಮಾತೇನು ಹೇಳು ದ್ರೌಪದಿ. ಆಕೆ ಹೇಳ್ತಾಳೆ, ವಸ್ತ್ರಾಭರಣ ಮಾಡ್ಯಾರ ಅಂದ್ರೆ ಅವರನ್ನು ಕೊಲಿಸೋದೆ, ಅವರವರನ್ನು ಎಲ್ಲರೂ ಕೂಡ ನಿರ್ನಾಮ ಮಾಡ್ತಕ್ಕಂಥದ್ದೇ. ಕೃಷ್ಣ ಹೇಳ್ತಾನೆ, ಇದರ ಪರಿಣಾಮ ಏನಾಗ್ತದೆ ಅದರ ಬಗ್ಗೆ ಅರಿವೈತೆ ನಿನಗೆ. ಅದು ಏನಾಗಲಿ ನನಗೆ ಚಿಂತಿಲ್ಲ, ಅವರನ್ನು ಒಟ್ಟು ಸಾಯ್ಬಿಡ್ಬೇಕು. ಈಗ ಅನ್ಕೊಂತಿರಲ್ಲ, ಸಿಟ್ಟು ಬಂದಾಗ ಅದು ಬೇಕಾದಾಗಲಿ ನೋಡೋಣ ಅಂತಿರ್ತಾರಲ್ಲ. ಪರಿಣಾಮ ಏನಾಯ್ತು ದ್ರೌಪದಿಯ ಮಾತಿನಿಂದ? ಕೌರವರಂತೂ ಹೋದ್ರು, ಇವರ ಮಕ್ಕಳು ಕೂಡ ಒಂದಿಷ್ಟು ಜನ ಸತ್ರು. ನಾಳೆ ಇಡೀ ದೇಶ ಮಾತಾಡ್ಕೊಳ್ತು ಏನಂತ, ಆಸ್ತಿಯ ಸಲುವಾಗಿ ಎಷ್ಟು ದೊಡ್ಡ ಜಗಳವಾಗಿ ಇವರು ಧರ್ಮ ಸಂಸ್ಥಾಪನೆ ಅಂತ ಹೇಳಿ ಕೊಲೆಗಳಾದವಲ್ಲ. ದುರ್ಯೋಧನ ಏನಾದರೂ ತಿಳಿದು ಯುದ್ಧ ಬೇಡ ಅಂದ್ಬಿಟ್ಟಿದ್ರೆ ಅವನಿಗೇನಾದರೂ ಒಂದು ದೊಡ್ಡ ಜ್ಞಾನದ ಪಟ್ಟ ಸಿಕ್ತಿತ್ತು. ಹೀಗೆ ಯಾಕಾಯಿತು ಅಂತ ವಿಚಾರ ಮಾಡುವಾಗ ಕೃಷ್ಣ ಅಂತ ದ್ರೌಪದಿ, ನಾ ಅವತ್ತೇ ಹೇಳಿದ್ದೇನೆ ನನಗೆ, ನೀವು ಎರಡು ದಾರಿಗಳು, ನಮಗೆ ಒಂದು ದಾರಿ, ಯಾವುದೇ ದಾರಿ ಒಳಗೆ ಹೋದಾಗಲೂ ಕೂಡ ಅದರ ಫಲ ಇದ್ದೇ ಇರ್ತದೆ. ದ್ರೌಪದಿ ಬ್ಯಾಡ ಯುದ್ಧ ಅಂದ್ಬಿಟ್ಟಿದ್ರೆ ಅದು ಏನಾಗ್ತಿತ್ತೋ ಮುಂದೆ. ಆ ಯುದ್ಧ ಬೇಕು ಅಂದ ಮೇಲೆ ಅದರ ಫಲ ಏನಿತ್ತು? ನರಕವೇ. ಹೀಗಾಗಿ ಜೀವಮಾನದೊಳಗೆ ಲೋಪ ಯಾಕೆ ಅಂತಂದ್ರೆ, ಮನುಷ್ಯನಿಗೆ ಆಸೆ ಪಟ್ಟಿದ್ದು ಸಿಗದೇ ಇದ್ದಾಗ ಮನುಷ್ಯನಿಗೆ ಸಿಟ್ಟು ಬರ್ತದೆ. ನಮಗೆ ಭರತ ಬಾಹುಬಲಿ ಕತಿ ಕೇಳಿದಲ್ಲಿ ನೀವು ಶ್ರವಣ ಬೆಳಗೊಳಕ್ಕೆ ಹೋಗ್ತಿರಲ್ಲ ನೋಡ್ರಿ, ಶ್ರವಣ ಬೆಳಗೊಳದೊಳಗೆ ಆ ಎತ್ತರವಾಗಿರ್ತಕ್ಕಂಥ ಬಾಹುಬಲಿ ಮೂರ್ತಿಯನ್ನು ನೀವೆಲ್ಲ ನೋಡ್ತೀರಿ. ಅರ್ಥ ಏನು? ತ್ಯಾಗ ಮಾಡಿ ಬಂದಿದ್ದೆ. ಭರತ ಅಂತಕ್ಕಂಥ ಅಣ್ಣ ತಮ್ಮ ಆಸ್ತಿಗೋಸ್ಕರ ಗುದ್ದಾಡುವಾಗ, ಅದೇ ಹೇಳ್ತೀನಲ್ಲ ರಾಜಸೂಯ ಯಾಗ ಅಂತೇಳಿ, ಎಲ್ಲ ರಾಜರುಗಳನ್ನ ಗೆದ್ದು ಬಂದು ಅವರ ಕಾಣಿಕೆಯನ್ನು ಅರ್ಪಿಸ್ಬೇಕು ರಾಜರಿಗೆ. ಇತ್ತ ತಮ್ಮನ ರಾಜ್ಯಕ್ಕೂ ಕೂಡ ಬರ್ತದ, ಬಾಹುಬಲಿಯ ರಾಜ್ಯಕ್ಕೆ. ಅವ ಏನು ಅನ್ಕೊತಾನ, ಯುದ್ಧ ಮಾಡೋನು. ಅವ ಹೇಳ್ತಾನ, ಅಲ್ಲ ನಾನು ನಿನಗೆ ಸಾಮಂತ ಆಗ್ತೀನಿ, ಆದ್ರೆ ತಗೊಂಡ್ಬಿಡು. ಅವ ಹೇಳ್ತಾನ, ತಮ್ಮನ ಕೈಲಿ ಏನಾದರೂ ಏನೂ ಯುದ್ಧ ಮಾಡದೆ ತಗೊಂಡ್ಬಿಟ್ರೆ ಅಪಮಾನ ಆಗ್ತದ, ಯುದ್ಧ ಮಾಡೋಣ ಬಾ. ಅವಾಗ ಆಯ್ತು, ನೀನೇ ಯುದ್ಧ ಮಾಡ್ತೀನಿ ಯುದ್ಧ ಮಾಡೋದು. ಬಾಹುಬಲಿ ಇವನು ಗಟ್ಟಿರ್ತಾನೆ.
ಯುದ್ಧ ಮಾಡ್ತಾರೆ ಮಾಡ್ತಾರೆ, ಕೊನೆಗೆ ಅವನು ಅನಿಸ್ತದೆ, ನಾನು ಇಷ್ಟು ದಿವಸ ಹಡೆದಾಡಿದ್ದು ಯಾರ ಜೊತೆ? ಅವ ಅನ್ಕೊಂಡ ನನ್ನ ಅಣ್ಣ ತಾನೆ, ಹೋಗಿ ನೀನೇ ತಗೋ ರಾಜ್ಯ, ನನಗೇನೂ ಬೇಡ ಅಂತ ತ್ಯಾಗವನ್ನು ಮಾಡಿ ತಪಸ್ ಮಾಡ್ತಾನೆ. ಆ ತಪಸ್ಸಿನ ಕಾರಣವಾಗಿ ಇವತ್ತು ಶ್ರವಣ ಬೆಳಗೊಳಗೆ ಹೋಗ್ತೀವಿ, ಬಾಹುಬಲಿಯನ್ನು ನೋಡ್ತೇವೆ. ಅರ್ಥ, ತ್ಯಾಗ ಮಾಡೋದ್ರಿಂದ ನಮಗೆ ಜೀವನದೊಳಗೆ ಬೆಲೆ ಇದೆ. ಹೀಗಾಗಿ ಕಾಮ, ಕ್ರೋಧ, ಲೋಭ. ಯಾವುದು ಲೋಭ ಅಂತಂದ್ರೆ ಬಯಸಿದ್ದು ಸಿಗದೇ ಇದ್ದಾಗ ಮನುಷ್ಯನಿಗೆ ಅನಿಸೋದೇನು? ಸಿಟ್ಟು ಬರ್ತದೆ. ಇಲ್ಲ, ಬಯಸಿದ್ದು ಸಿಕ್ಕಾಗ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಲೋಭ ಮನುಷ್ಯನಿಗೆ ಸಹಜವಾಗಿ ಬರ್ತದೆ. ನಮಗೆ ಒಂದು ಸಣ್ಣ ನಿಮ್ಮ ಫೋನನ್ನೇ ಅಷ್ಟು ಜೋಪಾನ ಮಾಡ್ತೀರಿ ಎಲ್ಲರೂ, ಆದರೆ ಆಸ್ತಿಗಳು ಎಲ್ಲವನ್ನ ಜೋಪಾನ ಮಾಡಬೇಕಾಗಿದೆ. ಆದರೆ ಅವು ಯಾವುವು ಕೂಡ ಅಶಾಶ್ವತ ಅಂತ ತಿಳ್ಕೊಳ್ಬೇಕು. ಜೀವನದಲ್ಲಿ ಶಾಶ್ವತವಾದದ್ದು ಯಾವುದು? ಪ್ರತಿ ಕ್ಷಣಗಳನ್ನು ಜೀವಂತಿಕೆಯಿಂದ ಬದುಕೋದಿದೆ, ಅದೇ ನಿಜವಾದ ಶಾಶ್ವತ ಜೀವನ. ಇಲ್ಲಿ ಪ್ರತಿ ಕ್ಷಣ ಯಾವುದು? ಉಣ್ಣುವಾಗ ಆರಾಮ ಅಂತೀರಿ ಎಲ್ಲರೂ, ಉಣ್ಣುವಾಗ ಆರಾಮ ಅಂತೀರಿ? ಇಲ್ಲ. ಅವರ ಉಣ್ಣೋದಂದ್ರೆ ಹೆಂಗೆ ಗೊತ್ತ್ರಿ? ನೀವು ಪ್ರಾಣಿಗಳನ್ನ ನೋಡ್ರಿ, ಒಂದು ಪ್ರಾಣಿ ಇಲ್ಲ, ನೀವು ಬೆಕ್ಕು ತಿನ್ನೋದರ ನೋಡ್ರಿ, ನಾಯಿ ತಿನ್ನೋದರ ನೋಡ್ರಿ. ನಾಯಿ ತಿನ್ನುವಾಗ ಅದರ ಮುಂದೆ ಇಂದ್ರ ಬಂದ ಅನ್ನೋದು ಕೂಡ ಅವನನ್ನು ಎತ್ತು ನೋಡಂಗಿಲ್ಲ, ಅದು ಸುಮ್ಮನೆ ತಿಂತಿರ್ತದೆ ಆನಂದವಾಗಿ. ಮನುಷ್ಯರಾಗಿರ್ತಕ್ಕಂಥ ನಾವು ಉಣ್ಣುವ ಪರಿವಿಲ್ಲ ನಮಗೆ. ಉಣ್ಣುವಾಗ ಹೇಳ್ತಾರೆ, ನಮ್ಮ ಆಯುರ್ವೇದ ಶಾಸ್ತ್ರದೊಳಗೆ ಹೇಳ್ತಾರೆ, ಯಾವ ವ್ಯಕ್ತಿ ಸರಿಯಾಗಿ ಉಣ್ತಾನೋ ಅವನ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ನಾವೆಲ್ಲ ಅದನ್ನು ಪಚನ ಮಾಡಂಗೆ ಇಲ್ಲ, ಗಬಗಬ ತಿನ್ನೋದು. ನಮ್ಮ ಚರ್ಮೂರ್ತಿದವರು ಅದಕ್ಕೆ ಭಾರಿ ಎಷ್ಟು ಸೊಕಾಸ್ ತಿಂತಾರ ಅಂದ್ರೆ, ಒಂದು ಚಪಾತಿನ 10 ನಿಮಿಷ ತಿಂತಾರ ಅವರು. ನೀವು 10 ನಿಮಿಷ ಊಟನ ಮುಗಿಸಿರ್ತೀರಿ. ಅರ್ಥ ಏನು ಅಂತಂದ್ರೆ, ಜೀವನದೊಳಗೆ ಪ್ರತಿ ಸನ್ನಿವೇಶಗಳನ್ನು ಜೀವಿಸೋದಿಲ್ಲದೆ ಮನುಷ್ಯನನ್ನು ಆನಂದವಾಗಿರುತ್ತದೆ. ಪ್ರತಿ ಸನ್ನಿವೇಶಗಳು ಒಬ್ಬ ತಾಯಿ ಮಗನಿಗೆ ತೋರ್ತಕ್ಕಂಥ ಪ್ರೀತಿ. ಇವತ್ತು ನಾವೆಲ್ಲ ನೋಡ್ತೀವಿ, ಬಹಳ ಜಗಳಗಳೇನು, ನನ್ನ ಮಗ ಮಾತು ಕೇಳಂಗಿಲ್ಲ ರಜ, ತಾಯಿ ಕಂಪ್ಲೇಂಟ್ ಏನಂದಿದ, ನಿಮ್ಮ ಮಗ ಮಾತು ಕೇಳ್ತಾರ, ಒಂದೊಂದು ಕೇಳಂಗಿಲ್ಲ. ಅರ್ಥ, ಜೀವಮಾನದೊಳಗೆ ತಾಯಿಯ ಮಾತನ್ನು ಕೇಳ್ತಕ್ಕಂಥದ್ದು, ಕೇಳದೇ ಇರ್ತಕ್ಕಂಥದ್ದು ಅರ್ಥಗಳೇನು ಅಂದರೆ, ನಾವು ಪ್ರತಿ ಸನ್ನಿವೇಶಗಳನ್ನು ಜೀವಿಸೋದು ಬಹಳ ಬಿಟ್ಟಿದ್ದೇವೆ. ಒಂದು ತಿನ್ನೋದ್ರೊಳಗಿರೋದು, ನಾವು ಆರಾಮವಾಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಏನೇನೋ ಚಿಂತೆ ಮಾಡ್ಬೋದು ಕೂರ್ತೇವೆ. ಇಲ್ಲಿ ಅರ್ಥ ಏನು? ಜೀವಮಾನದೊಳಗೆ ನಾವೆಲ್ಲ ಮಾಡ್ತಕ್ಕಂಥದ್ದು ಪ್ರತಿ ಸನ್ನಿವೇಶಗಳು ಯಾವುದು? ಕ್ಷಣ ಕ್ಷಣ. ನಾವು ಈಗ ಏನು ನೋಡ್ತೀವೋ ಈ ಕ್ಷಣವನ್ನು ಜಯಿಸಿಬಿಟ್ರೆ ಮುಂದಿನ ಕ್ಷಣವನ್ನು ಮುಂದೆ ನೋಡಿದ್ರೆ, ಈಗ ನನಗೆ ನಾಳೆ ಚಿಂತೆ ಇಲ್ಲ. ಯಾಕೆ? ಈ ಕ್ಷಣದೊಳಗೆ ನಾವೆಲ್ಲ ಅಲ್ಲಿವಿ, ಈ ಕ್ಷಣದೊಳಗೆ ಉಂತೇವೆ. ಈಗ ನಾವು ಮಾತಾಡ್ತೀವಿ, ಅದು ಹೋಗ್ತೀವಿ ಗಾಡಿ, ಅದು ಮುಂದಿಲ್ಲ, ಅವಾಗ ಚಿಂತೆ ಮಾಡಂಗಿಲ್ಲ. ಮುಗಿಯೋತನ ಇದರೊಳಗೆ ಬದುಕೋದೇನಿದೆ ಮನುಷ್ಯನನ್ನು ಆನಂದವಾಗಿರಿಸ್ತದೆ. ಅದಕ್ಕೆ ಹೇಳ್ತಾರೆ, ತನ್ನ ಸ್ಥಿತಿಯೊಳಗೆ ಬದುಕೋದು ಬಹಳ ಆನಂದವಾಗಿರುತ್ತದೆ. ಹೀಗಾಗಿ ನೀವೆಲ್ಲರೂ ಜೀವಮಾನದೊಳಗೆ ರಾಕ್ಷಸರ ವಧೆ ಯಾವುದು ಅಂತಂದರೆ, ನಮ್ಮೊಳಗಿರ್ತಕ್ಕಂಥ ಆಸೆಗಳನ್ನು ಕೊಡೋದು. ಯಾವುದು ಆಸೆ? ಆಸೆ ಯಾವುದು ಅಂದರೆ, ನಾವೆಲ್ಲ ಅನ್ಕೊಂತೇವೆ ಆಸೆ ಪಟ್ಟಾಗಲೇ ನಮಗೆ ಸುಖ ಸಿಗ್ತದೆ ಅನ್ನೋದಾದರೆ, ದುಃಖಗಳು ಯಾಕೆ ಬಂದು? ಹಾಗಾದರೆ ನೀವು ಊಟ ಮಾಡುವಾಗ ಒಂದು ಲಡ್ಡು ಅಂದ್ಕೊಳ್ರಿ, ಎಷ್ಟು ತಿಂತೀರಿ? 1 ತಿಂತೀರಿ, 2 ತಿಂತೀರಿ, 3 ತಿಂತೀರಿ, ಅದಕ್ಕೆ ಜಾಸ್ತಿ ತಿನ್ನಕ್ಕಾಗಲ್ಲ. ಆ ಲಡ್ಡುವಿನೊಳಗೆ ಸುಖ ಸಿಗ್ತದೆ ಅನ್ನೋದಾದರೆ 3 ತಿಂದಾಗಲೂ ಆಗ್ಬೇಕಾಗಿತ್ತಲ್ಲ, ಅದು ಬ್ಯಾಡ ಅನಿಸ್ತು. ನಿಮ್ಮ ಜೀವಮಾನದೊಳಗೆ ದುಡ್ಡರ ಎಷ್ಟು ಗಳಿಸ್ತಾರೆ ಹೇಳ್ರಿ? ದುಡ್ಡು ಗಳಿಸೋ ತಾಕತ್ ಬಂದ್ಬಿಟ್ರೆ ಗಳಿಸ್ಬೋದು ಎಲ್ಲರೂ. ಅಧಿಕವಾದ ದುಡ್ಡು ಇದ್ದಾಗ ಅದಕ್ಕೊಂದು ಚಿಂತೆ ಬರ್ತದೆ, ಏನಂತ? ಕಾಪಾಡಿಕೊಳ್ಳಬೇಕು. ಇದನ್ನ ಕಾಪಾಡಿಕೊಳ್ಳದೆ ಇದ್ರೆ ಅದು ಕೂಡ ವ್ಯರ್ಥವಾಗಿ ಹೋಗ್ತದೆ, ಅದ ಚಿಂತೆಯೊಳಗೆ ಬದುಕೋದು. ಇದು ಏನು ಮಾಡ್ತದೆ? ಜೀವನ ಮನುಷ್ಯನ ಶಾಂತಿಯನ್ನು ಎಲ್ಲಿ ಹುಡುಕಾಕೊಂತೀವಿ ಅಂತಂದ್ರೆ ಹೊರಗೆ ಹುಡುಕಾಕುತ್ತೀವಿ. ಮನುಷ್ಯನ ಶಾಂತಿ ಹೊರಗಿಲ್ಲ, ಅದು ತಾತ್ಕಾಲಿಕ ಅಂತ ಹೇಳ್ತಾರೆ. ಯಾವಾಗ ಮನುಷ್ಯನ ಶಾಂತಿ ಎಲ್ಲಿದೆ? ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ ಇರ್ತಕ್ಕಂಥ ನಿಮ್ಮ ಚೈತನ್ಯದೊಳಗೆ ಇದೆ. ನಿಮ್ಮ ಅಸ್ತಿತ್ವ ಏನು? ಆನಂದವೇ. ಯಾವತ್ತೂ ನೀವೆಲ್ಲ ಆನಂದವೇ ಬಯಸೋದು. ದುಃಖ ಆಗಲಿ ಅಂತ ಬಯಸ್ತಾರೆ ಯಾರು, ಆದರೆ ಬಯಸಲಿಲ್ಲ ಅಂದ್ರೆ ದುಃಖ ಬರ್ತದೆ. ನಮಗೆ ಕೆಟ್ಟದ್ದು ಆಗಬಾರ್ದು ಅಂತ ಬಯಸ್ತೇವೆ, ಆದರೆ ಕೆಟ್ಟದ್ದೇ ಆಗ್ತದೆ. ಅರ್ಥ, ನಾವು ಸುಖವನ್ನು ಹೊರಗೆ ಹುಡುಕ್ತಿದ್ದೇವೆ. ಒಂದು ಮಗುವಿಗೆ ಆಗದೆ ಇರ್ತಕ್ಕಂಥ ಈ ಒಂದು ದುಃಖಗಳು ನಮಗೆ ಯಾಕೆ ಆಗಕ್ಕಂತಾವಂದ್ರೆ, ಈಗ ಅಲ್ಲಿ ಬಂದು ಏನಾದರೂ ಬಿದ್ದೈತಿ, ಅದೆಲ್ಲ ಹಾಳಾಗೈತೆ ಅಂದಾಗ ಮಗುಗೆ ಏನೂ ಅನ್ಸಂಗಿಲ್ಲ. ಯಾಕಂದ್ರೆ ಅದರ ಅರಿವಿಲ್ಲದು. ಹೋಗ್ಲಿ, ಅದರ ಮೇಲೆ ವ್ಯಾಮೋಹವಿಲ್ಲ, ದ್ವೇಷವೂ ಇಲ್ಲ. ಯಾವ ವ್ಯಕ್ತಿ ಆರಾಮಿರ್ತಾನೆ ಅಂದರೆ ಹೇಳ್ತಾರೆ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ಹೇಳ್ತಾರೆ, ಯಾರು ದುಃಖದೊಳಗೆ ಮತ್ತೆ ಸುಖದೊಳಗೆ ಸಮಾನವಾಗಿ ಬದುಕುವ ಮನಸ್ಸಿರ್ತದೋ ಅಂಥವರಿಗೆ
ಮಾತ್ರ ಸುಖ ಇರುತ್ತದೆ. ನಮಗೆ ದುಃಖ ಆದಾಗ ರಂಪಾಟ ಮಾಡ್ಕೊತೀವಿ, ಸುಖ ಆದಾಗ ಮಾತ್ರ ಬಹಳ ಗರಿಮೆ ಪಡ್ತೇವೆ, ಬಹಳ ಚಲೋ ಆಯ್ತು ಹಂಗಾಯ್ತು ಅಂತೇಳಿ. ಆದ್ರೆ ಅವ್ರು ಹೇಳ್ತಾರೆ, ಸುಖನೇ ಆಗಲಿ ದುಃಖನೇ ಆಗಲಿ ಅದು ಆಗಿದೆ ಅಂತ ಒಪ್ಪುವ ಸುಮ್ಮನೆ ಅಷ್ಟು ಇರೋದಾದ್ರೆ ನಿಮಗೆ ಯಾರಾದ್ರೂ ಮನೆಯೊಳಗೆ ಅತ್ತೆ ಸೊಸೆ ಎಲ್ಲರೂ ಇರ್ತಾರ. ಅತ್ತೆ ಸೊಸೆ ಇದ್ದಾಗ ಒಂದು ಮಾತು ಬಂದಾಗ ದೊಡ್ಡವ್ರು ಅಂದಾರ ಬಿಡು, ಇಷ್ಟು ತಿಳ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಾಗ್ತದೆ. ಇದೇ ಕುಂತೆ ಕೃಷ್ಣನಿಗೆ ಗಾಂಧಾರಿ ಕೃಷ್ಣನಿಗೆ ಎಷ್ಟು ಶಾಪ ಕೊಡ್ತಾಳ ಅಂದ್ರೆ, ನಿನ್ನ ವಂಶ ನಿರ್ವಂಶ ಆಗ್ಲಿ, ನಿನ್ನ ಮಕ್ಕಳು ಏನಾದ್ರೆ ಎಲ್ಲರೂ ಕೂಡ ಹಾಳಾಗಿ ಹೋಗ್ಲಿ, ಎಲ್ಲ ಶಾಪ ಕೊಟ್ಟ ಕೃಷ್ಣ ನಗ್ತಾ ಇರ್ತಾನೆ. ಆಯ್ತವ ಹೇಳ್ತಾಳೆ, ಪಾವಿತ್ರತೆಯಿಂದ ಕೊಟ್ಟಿರ್ತಕ್ಕಂಥ ಈ ಪತಿವ್ರತೆ, ನೀನು ಕೊಟ್ಟಿರ್ತಕ್ಕಂಥ ಶಾಪ ನನಗೆ ಆಶೀರ್ವಾದ ಆಗ್ಲಿ ಅಂತ ನಮಸ್ಕಾರ ಮಾಡ್ತಾ ಹೋಗಿ. ಈ ಭಾವ ಬರ್ತದೆ ನಮಗೆ. ಯಾರಾದ್ರೂ ಬೈದಾಗ ಆಯ್ತಪ್ಪ ನೀ ಅಂದಂಗಾಗ್ಲಿ ಅಂತೀವೇನು, ಬೈದರೆ ಮರು ಬೈಗಳ ಪ್ರಾರಂಭ. ಅದಕ್ಕೆ ಮಾತೇನು ಅಂದರೆ ಮಾತಾಡೋರು ಅಂತೇಳಿ ಅರ್ಥ ಏನು. ಹೀಗಾಗಿ ನಾವು ಇಡೀ ಜೀವಮಾನಕ್ಕೆ ಹೊಂದಿಕೊಳ್ಳೋದು ಯಾವುದು ಅಂತಂದ್ರೆ, ಸುಖವನ್ನ ಹೊರಗೆ ಹುಡುಕೋದ್ರಿಂದ ಸುಖ ಸಿಗೋದಿಲ್ಲ. ನೀವು ಒಂದಿಷ್ಟು ನೋಡ್ರಿ, ನಿದ್ದೆಯೊಳಗೆ ಏನಾದರೂ ನಿಮಗೆ ದುಃಖದ ಅರಿವಿತ್ತೇನು? ಇಲ್ಲ. ನೀವು ಹೊರಗೆ ನೋಡುವಾಗ ಹೇಳ್ತಾರೆ, ಸುಖವನ್ನು ನಾವು ಇಷ್ಟು ದಿವಸ ಹೊರಗೆ ಹುಡುಕಿದ್ವಿ, ಹೊರಗೆ ಹುಡುಕಿದಾಗ ಅದರಿಂದ ದುಃಖವೇ ಬಂತು. ಯಾವಾಗ ನೀವು ಆಗಿದ್ದಾಗಲಿ ನನ್ನ ಸ್ಥಿತಿಯೊಳಗೆ ನಾ ಇರ್ತೇನೆ ಅಂತ ನೀನು ಒಪ್ಕೊಂಡು ಬಿಟ್ರೆ, ನೀವು ದುಃಖವನ್ನ ದೇವಿಗೆ ಅರ್ಪಿಸ್ರಿ, ಒಳ್ಳೇದಾದಾಗೂ ಕೂಡ ದೇವಿಗೆ ಅರ್ಪಿಸ್ರಿ, ಅವಾಗ ದುಃಖ ಆಗಂಗಿಲ್ಲ. ಒಬ್ಬ ಕುಡುಕ ಇರ್ತಾನೆ, ಇದು ಕಥೆ ಹೇಳಿ ಮುಗಿಸ್ತೀನಿ ನಿಮ್ಗೆ. ರಾಮಕೃಷ್ಣರ ಹತ್ರ ಒಬ್ಬ ಕುಡುಕ ಬರ್ತಿರ್ತಾನೆ. ಅವಾಗ ಎಲ್ಲರೂ ಬೈತಿರ್ತಾರೆ, ಏನ್ರಿ ಕುಡುಕನ್ನು ಕರ್ಕೊಂತಾರಲ್ಲ ಒಳಗ ಅಂತೇಳಿ. ಅವ್ರೇನೋ ಅಂತಿರೋದಲ್ಲ, ಪಾಪ ನೀವು ಹೆಂಗ ಅವನ ಹಂಗಪ್ಪ ಅಂತ ಹೇಳುವಾಗ ರಾಮಕೃಷ್ಣ ಒಂದು ತಿಂಗಳಾನಗಟ್ಟಲೆ ಬರ್ತಿರ್ತಾನೆ. ಒಂದು ದಿವಸ ರಾಮಕೃಷ್ಣರು ತಮ್ಮ ಭಾವ ಸಮಾಜದೊಳಗೆ ಇರ್ತಾರೆ, ದೇವಿಯನ್ನ ಒಳಗೆ ನೋಡ್ತಾ ಸುಮ್ಮನೆ ತಮ್ಮ ಆನಂದದೊಳಗೆ ಇರ್ತಾರೆ. ಆ ಕುಡುಕ ಬಂದು ಕೂರ್ತಾನೆ ಅವ್ರ ಮುಂದೆ. ಎಲ್ಲರೂ ಇರ್ತಾರೆ, ಎದ್ದು ಹೋಗ್ತಾರೆ. ಯಾವಾಗ ಹೇಳ್ತಾರೋ ಏನೋ ಗೊತ್ತಿಲ್ಲ, ಹೋಗೋಣ ಅಂತ ಹೋಗಿಬಿಡ್ತಾರೆ. ಅವಾಗ ಕೂತಾಗ ರಾಮಕೃಷ್ಣರು ಒಂದು 20-25 ನಿಮಿಷ ಆದ ಮೇಲೆ ಕಣ್ಣನ್ನು ತೆರೀತಾರೆ. ಅವರು ಉನ್ಮತ್ತರಾಗಿರ್ತಾರೆ. ಹೆಂಗ ಒಂಥರ ಒಂದು ಭಾವ ಬಂದಾಗ ಒಂದು ಉನ್ಮತ್ತ. ಈ ಕುಡುಕರು ಹೆಂಗಿರ್ತಾರೆ ನೋಡ್ರಿ, ಹೆಂಗ್ರಿ ಕುಡುಕರು ಒಂಥರ ಇರ್ತಾರೆ. ಅವರು ಭಾವಾವಸ್ಥೆಗಳಿರುವಾಗ ಉನ್ಮತ್ತರಾಗಿ ಕೂತಿರ್ತಾರೆ. ಕೂತ ಸಂದರ್ಭಕ್ಕೆ ಅವ ಕುಡುಕ ಕೇಳ್ತಾನ, ರಾಮಕೃಷ್ಣರೇ ನೀವು ಯಾವ ಬ್ರ್ಯಾಂಡ್ ಹಾಕಿರಿ ಅಂತ ಕೇಳ್ತಾನ. ಅವ್ರು ಅಂತಾರ, ಏನಪ್ಪ ಬ್ರ್ಯಾಂಡ್ ಗೊತ್ತಿಲ್ಲವ್ರಿ, ಬಾ ಏನು ಕುಡ್ದಿರಿ? ನಾ ಏನು ಕುಡ್ದಿಲ್ಲ, ಇಷ್ಟು ದಿವಸ ಯಾಕೆ ಹೇಳಿಲ್ಲ ನೀವು? ನಾನು ಏನೇ ಕುಡಿದ್ರು ಈ ನಮ್ಮನೆ ಆನಂದದಿಂದ ಇರೋದು ಆಗೋದು ನನಗೆ. ನೀವು ಎಷ್ಟು ಆರಾಮಿದ್ದೀರಲ್ಲ, ಎಷ್ಟು ಆನಂದದೊಳಗಿದ್ದೀರಿ, ಎಷ್ಟು ಕಣ್ಣಾಗ ಸಂತೋಷ ಐತೆ, ನನಗೆ ತೇಜಸ್ ಐತೆ ಅಂದಾಗ ಅವ್ರು ಅಂತಾರ, ನಾ ಏನು ಕುಡ್ದಿಲ್ಲ. ಇಲ್ಲ ನೀವೇನೋ ಕುಡ್ದಿರಿ, ಕುಡಿಲಿಕ್ಕಂದ್ರೆ ಇದು ಬರಂಗೆ ಇಲ್ಲ ಅಂತ ಅವ ಅಂತಾನ. ನೀವು ಹೇಳಲೇಬೇಕು, ನಾ ಹೇಳೋ ಮಟ್ಟ ಹೋಗಂಗಿಲ್ಲ. ಅವ್ರು ಅಂತಾರ, ತಿಳಿತದವ್ರಿಗೆ. ಆಯ್ತು. ಅವ್ರು ಹೇಳ್ತಾರ, ನಾನು ಕುಡಿದ ಏನಾದರೂ ಆ ಮತ್ತನ್ನು ಕುಡಿದು ಬಿಟ್ರೆ ನಿನ್ನ ಕೈಯೊಳಗೆ ತಡ್ಕೊಳ್ಳೋದಾಗೋದಿಲ್ಲ ಅಂತ. ಅವಂತಾನ, ಎಷ್ಟಾ ಕುಡಿದಿನ ಅದನ್ನ ಏನೂ ಆಗಿಲ್ಲ ನನಗೆ, ನೀವು ಬೇಕಾದ್ರೆ ಹೇಳಿ ತಗೊಂತೀನಿ. ರಾಮಕೃಷ್ಣರು ಕರೀತಾರೆ. ಕರೆದು ಅವನ ತಲೆಯ ಮೇಲೆ ತಮ್ಮ ಪಾದವನ್ನು ಇಡ್ತಾರೆ. ತಲೆ ಮೇಲೆ ಪಾದ ಇಡ್ತಾರ. ಅವನಿಗೆ ಹೆಂಗೆ ಆಗ್ತದೆ ಅಂತಂದ್ರೆ, ಇಡೀ ಪ್ರಪಂಚ ಎಲ್ಲವೂ ದಿಗ್ಭ್ರಮೆ ಆದಂಗೆ ಆಗ್ತದೆ, ತಿರುಗ್ತದ, ಒಂಥರ ಚಕ್ರ ಬಂದಂಗೆ ಆಗ್ತಿರ್ತದಲ್ರಿ. ಹಿಂಗಾಗುವಾಗ ಅವನು ಯಾವಾಗಲೂ ಕೂಡ ಉನ್ಮತ್ತನಾಗಿರ್ತಿದ್ನಲ್ಲ, ಚೀರ್ತಾನ. ಏನಾಗಕ್ಕಂತ ನನಗೆ ಗೊತ್ತಿಲ್ಲ, ನಿಮ್ಮ ಬ್ರ್ಯಾಂಡ್ ತಕ್ಕೋರಿ ಅಲ್ಲಿ ಅಂತವ. ಅವ ರಾಮಕೃಷ್ಣರ ಅಂತಾರ, ನಾನು ಕುಡಿದ ಆ ಮತ್ ಯಾವುದು ಅಂತಂದ್ರೆ ಅವ್ರು ಹೇಳ್ತಾರೆ, ನಾನು ಕಾಳಿ ಎಂಬ ಮತ್ತನ್ನು ಕುಡಿದಿದ್ದೇನೆ. ಆ ಕಾಳಿ ಎಂಬ ಮತ್ತಿನೊಳಗೆ ನನಗೆ ಈ ಆನಂದ ಸಿಕ್ಕಿದೆ. ನೀವು ದಿನಾಲು ಪೂಜೆ ಜಪತಪ ಮಾಡ್ಕೊಂತಿದ್ದಾಗ ನಿಮ್ಮ ಜೀವಮಾನದೊಳಗೆ ಒಂದು ಆನಂದ ಬರ್ತದೆ. ಯಾಕೆ ಬರ್ತದೆ ಅಂತಂದ್ರೆ, ಆ ಆನಂದ ದೈವಿ ಸ್ವಭಾವ ಅಂತೇಳಿ. ಅದಕ್ಕೆ ರಾಕ್ಷಸರ ವಧೆ ಯಾವುದು? ನೀವು ಪೂಜೆ ಮಾಡಿದಾಗಲೂ ನಿಮ್ಮೊಳಗೆ ರಾಕ್ಷಸರಿದ್ರು ಅಂತಂದ್ರೆ ನಿಮ್ಮ ಪೂಜೆ ದೇವರಿಗೆ ಮುಟ್ಟಿಲ್ಲ ಅಂತ ಅರ್ಥ. ನಿಮ್ಮೊಳಗೆ ನೀವು ಎಷ್ಟೇ ಪೂಜೆ ಜಪ ಮಾಡಿದಾಗಲೂ ಕೂಡ ಎಲ್ಲರ ಮೇಲೆ ಪ್ರೀತಿ ಏನಾದರೂ ಹುಟ್ಟಿದ್ರೆ ನಿಮ್ಮ ಪೂಜೆ ದೇವರಿಗೆ ಹತ್ತಿರವಾಗಿದೆ. ಅದಕ್ಕೆ ಹೇಳ್ತಾರೆ ಕೃಷ್ಣ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರಿ ಮಮ ಭಕ್ತ ಸಮೇ ಪ್ರಿಯ ಅಂತ ಹೇಳ್ತಾನೆ ಕೃಷ್ಣ. ಯಾರಲ್ಲಿ ದ್ವೇಷ ಇಲ್ಲದೆ ಇರತಕ್ಕಂಥ ಆ ಗುಣ ಇದೆಯೋ ಅಂಥವನು ನನಗೆ ಪ್ರಿಯ. ದೇವಿಗೆ ಯಾರು ಪ್ರೀತಿವಂತರು ಅಂದರೆ, ಎಲ್ಲರ ಮೇಲೆ ನಿಮಗೆ ಪ್ರೀತಿ ಇರಬೇಕು. ನಿಮ್ಮ ಮಕ್ಕಳು ಅಂತಲ್ಲ, ಉಳಿದವರ ಮೇಲೂ ಕೂಡ ಪ್ರೀತಿ ಇರಬೇಕು. ನಿಮ್ಮ ಶತ್ರು ಬಂದ ಅಂದನೂ ಕೂಡ ಅವನನ್ನ ದ್ವೇಷದಿಂದ ಬೈಯೋದಾಗ್ಲಿ, ಅವನಿಗೆ ಕೆಡಕಾಗ್ಲಿ ಅಂತ ಅನ್ನೋದಾಗ್ಲಿ, ಹೀಗೆ ಅನ್ನದ ಸ್ಥಿತಿ ನಿಮ್ಗೆ ಏನಾದರೂ ಬರ್ತದೆ ಅಂತಂದ್ರೆ ಅವಾಗ ದೇವಿ ಪ್ರೀತಿ ಬರ್ತದೆ. ಹೀಗಾಗಿ ಮೈತ್ರ ಕರುಣ ಇವಚ, ಎಲ್ಲರ ಮೇಲೆ ಸಮಾನ ಪ್ರೀತಿ.
ಯಾರಾದರೂ ಹಸಿದವರಿಗೆ ಊಟ ಕೊಡುವ ಒಂದಿಷ್ಟು ಭಾವ, ಈ ಭಾವಗಳು ಬಂದರೆ ನೀವು ದೇವಿಗೆ ಹತ್ತಿರ. ಇಲ್ಲಿ ಎಲ್ಲ ಪುರಾಣಗಳ ಅವಶ್ಯಕತೆಗಳೇನು ಏನು ಅಂದರೆ ಎಲ್ಲರನ್ನ ಪವಿತ್ರರನ್ನಾಗಿ ಮಾಡೋದೇ ಇದರ ಅವಶ್ಯಕತೆಗಳು. ನಾವು ಇಷ್ಟೆಲ್ಲ ಕೇಳಿದಾಗ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು. ಇಲ್ಲಿ ಬಾಗಲಕೋಟೆ ಪ್ರವಚನ ಇತ್ತು, ಕೇಳಿರಲ್ಲ ರಚರು. ಅವಾಗ ಎಲ್ಲರೇ ಶಾಂತ ರೀತಿಯಿಂದ ಕೇಳೋರು. ಕೇಳಿ ಹೋಗೋ ಮುಂದೆ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಬೈಕು, ಸೈಕಲ್ಲು, ಕಾರ್ ಜಗಳ. ನೀ ಮುನ್ನಡಿ ನಾನು ಮುನ್ನಡಿ. ಪೊಲೀಸರು ಅಂತಿದ್ರಂತ, ಅಲ್ಲೋ ಇಟ್ಟೊತ್ತನ ಏನು ಕೇಳಿದ್ರಿ, ಏನು ಮಾಡಾಕಂತೀರಿ ನೀವು? ಅವನಂತೆ ಅದ ಬೇರೆ ಇದ ಬೇರೆ ರೀ, ಇಲ್ಲಿ ಸುಮ್ಮನೆ ಬಿಟ್ಟಾರಣ ಅಂತ ಅವ. ಇತ್ತ ಪೊಲೀಸರು ಹಿಂಗ, ಈ ಕಡೆ ಪೊಲೀಸರು ಅವ್ರದ್ದು ಗೊತ್ತಿರ್ತದೆ ನೀವು. ಇವ್ರು ಅಂತಾರೆ ನೀವು ಕೇಳಿದ್ರೆ ಏನು ಮಾಡಾಕಂತೀರಿ, ಅದ ಬೇರೆ ಇದ ಬೇರೆ ಅಂತೇಳಿ. ಅರ್ಥ, ನಾವು ಜೀವನವನ್ನ ಆಧ್ಯಾತ್ಮ ಬೇರೆ ನಮ್ಮ ಬದುಕು ಬೇರೆ ಅಂತ ಮಾಡಿಬಿಟ್ರೆ ಜೀವಮಾನದೊಳಗೆ ನಮಗೆ ದೇವರ ಪ್ರೀತಿ ಅಂದ್ರೆ ಇಷ್ಟೇ, ನಿಮ್ಮ ಜೀವಮಾನ ಸುಖವಾಗಿರುತ್ತದೆ. ಹೇಗೆ ಸುಖ? ಕಷ್ಟಗಳ ಸುರಿಮಳೆ ಬಂದಾಗಲೂ ಕೂಡ ನಿಮ್ಮೊಳಗೆ ನನ್ನ ಜೊತೆ ಅವನೊಬ್ಬನಿದ್ದಾನೆ ಎನ್ನುವ ಆ ಭರವಸೆ ಇರುತ್ತದೆ. ಅದೇನಾದರೂ ಇಲ್ಲದೆ ಇದ್ದರೆ ಜೀವಮಾನದೊಳಗೆ ಯಾರಿಗೂ ಕೂಡ ಬದುಕಕ್ಕಾಗೋದಿಲ್ಲ. ಹೀಗಾಗಿ ಆ ದೇವಿಯ ಭರವಸೆ ಯಾವುದು ಅಂದರೆ, ನೀವು ಸದ್ಗುಣಗಳನ್ನು ಏನಾದರೂ ಬೆಳೆಸಿಕೊಳ್ಳುವ ಶಕ್ತಿ ಬಂದು ಬಿಟ್ಟರೆ ನಿಮ್ಮನ್ನು ಯಾರೂ ಕೂಡ ಕೆಳಗೆ ಹಾಕೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಹತ್ರ ಶಕ್ತಿಗಳಿರಬಹುದು, ಯಾವುದು ವಿದ್ಯೆಯ ಶಕ್ತಿ ಇರಬಹುದು, ಹಣದ ಶಕ್ತಿ ಇರಬಹುದು, ಎಲ್ಲ ಶಕ್ತಿಗಳಿರ್ಬೋದು. ಅದರ ಜೊತೆಗೆ ಸದ್ಗುಣಗಳು ಅನ್ನೋದೇನಾದರೂ ಒಂದಿಷ್ಟು ಸಿಕ್ಕಿಬಿಟ್ರೆ ನಿಮ್ಮ ಜೀವನ ಬಹಳ ದೊಡ್ಡದಿರ್ತವೆ. ವಿಜ್ಞಾನಿಗಳು ಅವರ ಹತ್ರ ಬೌದ್ಧಿಕ ಶಕ್ತಿಗಳಿದ್ದವು, ಆದರೆ ಒಂದಿಷ್ಟು ಸಾಮರ್ಥ್ಯಗಳು ಸದ್ಗುಣಗಳೇನಾದರೂ ಕೂಡಿಬಿಟ್ಟಿದ್ರೆ ಅವರ ಜೀವನ ಬಹಳ ಎತ್ತರ ಇರ್ತದೆ. ಹೀಗಾಗಿ ಈ ದೇವಿಯ ಪುರಾಣದ ಅವಶ್ಯಕತೆ ಏನು ಅಂದರೆ, ಇವತ್ತು ರಾಕ್ಷಸರ ವಧೆ, ಕುಂಬಳಕಾಯಿ ನಾಳೆ ಹೊಡಿಬೇಕು. ಕೂಷ್ಮಾಂಡ ಅಂತಕ್ಕಂಥ ಒಬ್ಬ ರಾಕ್ಷಸನನ್ನು ಹೊಡಿತಾಳು. ಕೂಷ್ಮಾಂಡ ಅಂತಂದ್ರೇನು? ಅದೇ ಕುಂಬಳಕಾಯಿ. ಕುಂಬಳಕಾಯಿ ಅರ್ಥ ಏನು ಅಂದರೆ, ದೇವಿ ನಿಮ್ಮ ಮನಸ್ಸಿನಿಂದ ಕೆಟ್ಟ ಗುಣಗಳನ್ನು ಹೊಡೆಯುವುದೇ ಆ ರಾಕ್ಷಸನ ಹತ್ಯೆ. ಅದರ ನಿಮಿತ್ತವಾಗಿ ಇಲ್ಲಿ ಕುಂಬಳಕಾಯಿಯನ್ನು ಹೊಡೆಯೋದು. ಅದಕ್ಕೆ ನೀವೆಲ್ಲರೂ ಕೂಡ ಈ ರಸಿಲೋಮ, ರುದಗ್ರ ಮತ್ತು ಚಿಕ್ಷುರ ಅಂತಕ್ಕಂಥ ಈ ರಾಕ್ಷಸರನ್ನು ಇವತ್ತು ಸಂಹಾರ ಆಗಿದೆ. ಹೇಗೆ ಸಂಹಾರ? ನಿಮ್ಮ ಮನಸ್ಸಿನಿಂದ ಸಂಹಾರ ಮಾಡಿದರೆ ಅವರು ನಾಶವಾಗ್ತಾರೆ. ಕೆಟ್ಟದ್ದನ್ನು ಗೆಲ್ಲಬೇಕಂದ್ರೆ ಒಳ್ಳೆಯ ತರಬೇಕು. ಒಳ್ಳೆಯದನ್ನು ಇನ್ನೂ ಪ್ರೀತಿಯಾಗಿ ಆಗಬೇಕು, ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮಸ್ಕಾರ.